ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್, ಬದಲಾವಣೆ ಬರ್ತಿದೆ ಅನ್ನೋದನ್ನು ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ, ನಂಬರ್ 1 ಆ್ಯಂಡ್ ನಂಬರ್ 2. ಎಸ್, ಯಾವುದು ನಿಮಗೆ ಅಟ್ರ್ಯಾಕ್ಟ್ ಅನ್ನಿಸ್ತದೆ ಅದನ್ನು ಚಾಯ್ಸ್ ಮಾಡಿ. ಒಂದು ನಿಮಿಷ ಮೆಡಿಟೇಟ್ ಮಾಡಿ, ಬೇಕಿದ್ರೆ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ಒಂದು ಪಾಯನ್ನ ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ಬರ್ತಿದೆ ಅನ್ನೋದನ್ನು ನೋಡೋಣ. ನಂಬರ್ 1, ಯಾರಿಗೊಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ? ಎಸ್, ನಂಬರ್ 1, ಈ ಒಂದು ವಾರದಲ್ಲಿ ಯಾವ ವಿಚಾರವಾಗಿ ನೀವು ತುಂಬ ಚರ್ಚೆ ಮಾಡ್ತಿದ್ದೀರಾ ಬ್ಯಾಕ್ ಓವರ್ ವೀಕ್ಸಲ್ಲಿ, ಆ ಕೆಲಸಗಳು ಈ ಒಂದು ವಾರದಲ್ಲಿ ಫಾಸ್ಟಾಗಿ ಮೂವ್ ಆನ್ ಆಗ್ತಿದೆ. ಕೆಲವು ಒಂದು ವಿಚಾರಗಳಲ್ಲಿ ನೀವು ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ, ಆತುರತೆ ಬೇಡ. ನಂಬರ್ 1. ಹಾಗೆ ಹೆಚ್ಚಾಗಿ ಈ ಒಂದು ವಾರದಲ್ಲಿ ನಿಮ್ಮ ಲೈಫಿಗೆ ಇನ್ನಷ್ಟು ಒಂದೊಳ್ಳೆ ದಾರಿನ ತೋರಿಸ್ಲಿಕ್ಕೆ, ಇನ್ನಷ್ಟು ಹೊಸ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ, ಹಾಗೂ ನಿಮ್ಮ ಒಂದು ದಾರಿಗೆ ಏನು ಅಡ್ಡ ಆಗಿದೆ ಅನ್ನೋ ವಿಚಾರವಾಗಿ ಆಗಿರಬಹುದು, ನಿಮಗೆ ಏನಾಗಿ ನೆಗೆಟಿವಿಟೀಸಿಂದ ಆಗಿರ್ಬೋದು, ಅಥವಾ ಯಾವುದೇ ಒಂದು ವಿಚಾರ ನಿಮಗೆ ಅಡೆತಡೆಗಳು ಅನ್ನಿಸ್ತಿದೆ, ಅದರಿಂದ ನಿವಾರಣೆ ಮಾಡಲಿಕ್ಕೆ, ಅಥವಾ ಅದರಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರಲಿಕ್ಕೆ, ಅಥವಾ ನಿಮ್ಮ ಹೊಸ ವಿದ್ಯೆ ಕಲೀಲಿಕ್ಕೆ, ಹೊಸ ನಿಮಗೆ ದಾರಿನ ತೋರಿಸಲಿಕ್ಕೆ ಮಾರ್ಗದರ್ಶಕರು ಬರ್ತಿದ್ದಾರೆ, ಹೊಸ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಯಾವುದು ನಿಮಗೆ ತಡೆ ಆಗ್ತಿದೆ, ಅದು ಯಾಕೋ ನನಗೆ ಕೆಲಸಗಳು ತುಂಬ ಸ್ಲೋ ಆಗ್ತಿದೆ, ಏನೋ ಮಿಸ್ಟೇಕ್ ಹೊಡಿತಿದೆ, ನಂಗೆ ನೆಗೆಟಿವಿಟಿ ಆಗಿದೆ ಅಂತ ನೀವು ಅಂದ್ಕೊಂಡಿದ್ದೀರಾ, ಸ್ವಲ್ಪ ಫ್ರೆಶ್ನೆಸ್ಸಿಂದ ಶುರು ಮಾಡ್ತಿದ್ದೀರಾ ಈ ಒಂದು ವಾರ. ಪಾಯಲ್ ನಂಬರ್ 1. ಹಾಗೆ ಏನು ಬ್ಯಾಲೆನ್ಸ್ ಇದೆ, ಯಾರಿಗೆ ನೀವು ಆನ್ಸರ್ ಮಾಡಬೇಕಿದೆ ಅದಕ್ಕೆ ನೀವು ಆನ್ಸರ್ ಮಾಡುವಂಥ ಸಮಯ ಕೂಡ ಈ ಒಂದು ವಾರದಲ್ಲಿ ಹೆಚ್ಚಾಗಿ ಸಿಗ್ತಿದೆ ನಿಮ್ಗೆ ಅವಕಾಶ. ಯಾರಿಗೆ ಉತ್ತರ ಕೊಡಬೇಕಾಗಿದೆ, ಅಥವಾ ಯಾರಿಗೆ ಅವರಿಂದ ನಿಮಗೆ ನೋವಾಗಿದೆ, ಆ ವ್ಯಕ್ತಿಗಳಿಗೆ ಉತ್ತರ ಕೊಡೋ ಸಮಯ ಕೂಡ ಈ ಒಂದು ವಾರದಲ್ಲಿ ನಿಮಗೆ ಅವಕಾಶ ಸಿಗ್ತಿದೆ. ಪಾಲ್ ನಂಬರ್ 1, ನಿಮ್ಮ ಗುರು ಹಿರಿಯರ ಆಶೀರ್ವಾದ ಹೆಚ್ಚಾಗಿ ಒಂದು ವಾರದಲ್ಲಿ ನಿಮಗೆ ಬ್ಲೆಸ್ಸಿಂಗ್ ಸಿಗ್ತಿದೆ. ಏನೋ ಒಂದು ಹೊಸ ಕೆಲಸ ಮಾಡ್ತಿದ್ದೀರಾ, ಅಥವಾ ಅವ್ರ ಹತ್ರ ಮಾತಾಡಿ ಮುಂದುವರಿಬೇಕು ಅಂತ ಅಂದ್ಕೊಂಡಿರ್ಬೋದು, ಅಥವಾ ಏನೋ ಒಂದು ಶುಭ ಕಾರ್ಯ ನಿಮ್ಮ ಮನೆಯಲ್ಲಿ ನಡೀಲಿಕ್ಕೆ ನಿಮ್ಮ ಗುರು ಆಶೀರ್ವಾದ ಅಥವಾ ನಿಮ್ಮ ಹಿರಿಯರ ಆಶೀರ್ವಾದ ಪಡೀಲಿಕ್ಕೆ ನೀವು ಮುಂದೆ ಹೋಗ್ತಿರ್ಬೋದು. ಪಾಯಲ್ ನಂಬರ್ 1 ಪಯಣ ಮಾಡ್ತಿರ್ಬೋದು. ಅವರ ಆಶೀರ್ವಾದ ಹೆಚ್ಚಾಗಿ ನಿಮ್ಮ ಜೊತೆಗೆ ಹೆಚ್ಚಾಗಿ ಸಿಗ್ತಿದೆ. ಅವರ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಪಾಸ್ಟ್ ಬಗ್ಗೆ ಯಾವುದೋ ಒಂದು ಮೆಮೊರೀಸ್ ನಿಮಗೆ ಅಳ್ಸೋಕ್ಕಾಗ್ತಿಲ್ಲ, ಅದರಿಂದ ಹೊರಗಡೆ ಬರೋಕ್ಕಾಗ್ತಿಲ್ಲ, ಅಥವಾ ಪರ್ಸನ್ನ ಮರೆಯೋಕ್ಕಾಗ್ತಿಲ್ಲ, ಅಥವಾ ವರ್ಡ್ನ ಮರೆಯೋಕ್ಕಾಗ್ತಿಲ್ಲ, ಆ ಮಾತುಗಳು ಚುಚ್ಚು ಮಾತುಗಳಾಗಿರ್ಬೋದು, ಅಥವಾ ವ್ಯಕ್ತಿನೇ ಮರೆಯೋಕ್ಕಾಗ್ತಿಲ್ಲ ಅಂತ ನೀವೇನು ವೇಟ್ ಮಾಡ್ತಿದ್ದೀರಾ, ನೋವು ತಿಂದಿದ್ದೀರಾ, ಅದರಲ್ಲೇ ಸ್ಟ್ರಕ್ ಆಗಿದ್ದೀರಾ. ಪಾಯಲ್ ನಂಬರ್ 1, ಈ ಒಂದು ವಾರ ಆ ಒಂದು ವಿಚಾರ ಕೂಡ ಕ್ಲಾರಿಟಿ ಸಿಗ್ತಿದೆ, ಅದರಿಂದ ಹೊರಗಡೆ ಬರ್ತಿದ್ದೀರಾ. ಹೊಸ ಒಂದು ಬೇರನ್ನ, ಹೊಸ ಒಂದು ದಾರಿನ ನೀವು ಸೃಷ್ಟಿ ಮಾಡ್ಕೋತಿದ್ದೀರಾ. ಇಷ್ಟು ದಿವಸ ಇನ್ನೊಬ್ರಿಗೋಸ್ಕರ ನಿಮ್ಗೆ ಯಾರಾದರೂ ಸಪೋರ್ಟ್ ಮಾಡ್ತಾರೇನೋ, ಇನ್ನೊಬ್ರು ನನಗೆ ಹೆಲ್ಪ್ ಮಾಡ್ತಾರೇನೋ, ಅಥವಾ ಮತ್ತೊಂದು ಏನಾದರೂ ನನಗೆ ಹೆಲ್ಪ್ ಸಿಗ್ಬೋದೇನೋ, ಅಥವಾ ದೇವರಿಂದ ನನಗೆ ಈ ಥರ ದಾರಿ ಸಿಗ್ಬೋದು ಅಂತ ಈ ರೀತಿ ಯೋಚನೆ ಮಾಡ್ತಿರುವಂಥ ವ್ಯಕ್ತಿಗಳು ಪಾಯಲ್ ನಂಬರ್ 1 ಈ ಒಂದು ವಾರ ತುಂಬಾ ಆಧ್ಯಾತ್ಮಿಕ ವಿಚಾರವಾಗೂ ಆಗಿರ್ಬೋದು, ನಿಮ್ಮ ವೈಯಕ್ತಿಕ ವಿಚಾರವಾಗಿರ್ಬೋದು, ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟಾಗ ಆಗಿರ್ಬೋದು, ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ಇನ್ನೊಬ್ರಿಗೆ ವೆಯ್ಟ್ ಮಾಡೋದಕ್ಕಿಂತ ನೀವೇ ನಿರ್ಧಾರಗಳನ್ನ ತಗೋತಿದ್ದೀರಾ. ಒಂದು ಸ್ಟೆಪ್ ಹೆಚ್ಚಾಗಿ ಧೈರ್ಯದಿಂದ ಮುಂದೆ ಹೋಗ್ತಿದ್ದೀರಾ. ಅದು ನೀವು ತಗೊಳ್ತಿರೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಆಲೋಚನೆಗಳ ದಾರಿನ ತೋರಿಸ್ಕೊಡ್ತಿದೆ. ಪಾಯಲ್ ನಂಬರ್ 1 ಏನು ಧೈರ್ಯದಿಂದ ಧೈರ್ಯ ಸಾಲದೆ ಹಿಂದೆ ಹೋಗ್ತಿದ್ರಿ, ಈ ಒಂದು ವಾರ ಆ ಧೈರ್ಯ ಹೆಚ್ಚಾಗ್ತಿದೆ.
ಆಧ್ಯಾತ್ಮಿಕ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ, ಹೆಚ್ಚು ಮೆಡಿಟೇಷನ್ ಮಾಡ್ತಿದ್ದೀರಾ. ನಿಮ್ಗೆ ಏನು ರೊಟೀನ್ ಮಾಡ್ಕೊಬೇಕು ನೀವು ಈ ಒಂದು ವಾರ, ಯಾವುದ್ರಲ್ಲಿ ಸ್ಲೋ ಆಗ್ತಿದ್ದೀರಾ, ನಾನು ಯಾಕೆ ಈ ಥರ ಸ್ಲೋ ಆಗ್ತಿದ್ದೀನಿ, ಅಥವಾ ನನಗೆ ಯಾಕೆ ಮಂಕುತನ ಅನ್ನಿಸ್ತಿದೆ, ಅಥವಾ ನನಗೆ ಯಾಕೆ ಒಂದು ರೀತಿ ಯಾವುದ್ರಲ್ಲೂ ಆಸಕ್ತಿ ಮೂಡ್ತಿಲ್ಲ, ಏನು ಮಾಡೋಕ್ಕೋದ್ರೂ ತುಂಬ ಆ್ಯಕ್ಟಿವ್ ಆಗಿದ್ದೆ, ನವಡೇಸ್ ನನಗೆ ಯಾಕೆ ಈ ರೀತಿ ಆಗ್ತಿದೆ ಅನ್ನೋದನ್ನ ಗಮನ ತಗೊಂಡು ನೀವೇ ಫಾಸ್ಟಾಗಿ ಮೂವ್ ಆಗ್ತಿದ್ದೀರಾ. ನಂಬರ್ 1, ಎಸ್, ಯಾವ ವ್ಯಕ್ತಿ ಬಗ್ಗೆ ನೀವು ತುಂಬ ಡೀಪಾಗಿ ಯೋಚನೆ ಮಾಡ್ತಿದ್ದೀರಾ. ತುಂಬ ಹಳೆಯ ಪರಿಚಯದ ವ್ಯಕ್ತಿ ನಿಮ್ಮ ಲೈಫಿಗೆ ಕೂಡ ವಾಪಸ್ ಬರ್ತಿದ್ದಾರೆ. ಹೆಚ್ಚು ಫ್ಲವರ್ಸ್ನ ನೋಡ್ತಿದ್ದೀರಾ. ಹಾಗೆ ಯಾರು ನಿಮಗೆ ಪ್ರಪೋಸ್ ಮಾಡೋದ್ರಲ್ಲಿದ್ದಾರೆ ಈ ಒಂದು ವಾರದಲ್ಲಿ. ಪಾಯಿಂಟ್ ನಂಬರ್ 1ಗೆ ಹೆಚ್ಚು ನರಿ ಬುದ್ಧಿ ಇರುವಂಥ ವ್ಯಕ್ತಿಗಳು ನಿಮ್ಮ ಸರೌಂಡಿಂಗ್ ಇದ್ದಾರೆ. ಆ ವ್ಯಕ್ತಿಗಳು ಯಾರು ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಿದೆ. ಹಾಗೆ ಪಾಯಿಂಟ್ ನಂಬರ್ 1, ಯಾವುದಾದ್ರೂ ದೇವರ ಅರ್ಕೆ ಕೂಡ ನೀವು ತಡ ಮಾಡ್ತಿರಬಹುದು, ಅದರಿಂದ ಸ್ವಲ್ಪ ನಿಮ್ಮ ಕೆಲಸಗಳಿಗೆ ಸ್ಟ್ರಕ್ ಅನ್ನಿಸ್ತಿರಬಹುದು. ಪಾಯಿಂಟ್ ನಂಬರ್ 1, ಅದನ್ನು ಕೂಡ ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಸಮಥಿಂಗ್ ಇಸ್ ಲಾಕ್ ಅಂತ ಅನ್ನಿಸ್ತಿದೆ, ಸಮಥಿಂಗ್ ಇಸ್ ಮಿಸ್ಸಿಂಗ್ ಅಂತ ಅನ್ನಿಸ್ತಿದೆ. ಆ್ಯಂಡ್ ಐ ಥಿಂಕ್ ಏನೋ ಒಂದು ರೀತಿ ಬ್ಲಾಕೇಜಸ್ ಇದೆ ಅಂತ ನಿಮ್ಗೆ ಅನ್ನಿಸ್ತಿದೆ. ಪಾಯಿಂಟ್ ನಂಬರ್ 1, ಖಂಡಿತ ಬ್ಲಾಕೇಜಸ್ ಇದೆ. ಕೆಲವು ಬೇರೆ ದೃಷ್ಟಿಗಳು ನಿಮ್ಮ ಮೇಲೆ ಬಿದ್ದಿದೆ, ಆ ದೃಷ್ಟಿಗಳು ಕೂಡ ನೀವೇ ನಿವಾರಣೆ ಮಾಡ್ಕೊಳ್ತಿದ್ದೀರಾ. ಹಾಗೆ ಹೊಸ ದಾರಿಯಲ್ಲಿ ನೀವು ಹೋಗ್ತಿದ್ದೀರಾ. ಹೊಸ ದಾರಿ ಅಂದರೆ ನೀವೇನು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ತುಂಬಾ ಬದಲಾವಣೆಗಳು ಆಗ್ತಿದೆ. ನಿಮ್ಮ ಕೆಲಸದಲ್ಲೂ ಆಗಿರ್ಬೋದು, ನಿಮಗೆ ಏನು ಇಷ್ಟು ದಿವಸ ಕೆಲಸ ನೀವು ಮಾಡ್ತಿದ್ದೀರಿ ಪ್ರಾಜೆಕ್ಟ್, ಅದಕ್ಕಿಂತ ಬೇರೆ ರೀತಿಯಾದ ಪ್ರಾಜೆಕ್ಟ್ಸ್ ನಿಮಗೆ ಸಿಗ್ತಿರ್ಬಹುದು, ಬೇರೆ ಒಂದು ಚೇಂಜ್ ಬೋರ್ಡ್ ನಿಮಗೆ ಸಿಗ್ತಿರ್ಬೋದು, ಬೇರೆ ರೂಮ್ಸ್ ನಿಮಗೆ ಸಿಗ್ತಿರ್ಬೋದು, ಅಥವಾ ನಿಮಗೆ ಪ್ರಮೋಷನ್ ಆಗ್ತಿರ್ಬೋದು. ಈ ಒಂದು ವಾರದಲ್ಲಿ ತುಂಬ ವೆಯ್ಟ್ ಮಾಡ್ತಿದ್ರಿ, ಡಿಲೇ ಆಗಿದೆ, ಆಲ್ರೆಡಿ ನಿಮಗೆ ಪ್ರಮೋಷನ್ ಸಿಗಬೇಕಾಗಿತ್ತು, ಬಟ್ ನನ್ನ ಒಂದು ಪ್ರಯತ್ನಕ್ಕೆ ದಾರಿ ಅಡ್ಡ ಆಗ್ತಿದೆ, ಏನು ಒಂದು ಅಡ್ಡ ಆಗ್ತಿದೆ ಅಂತ ನೀವು ಅಂದ್ಕೊಂಡಿದ್ರೆ ಆ ಅಡ್ಡ ಆತಂಕಗಳು ದೂರ ಆಗ್ತಿದೆ. ಪಾಯಿಂಟ್ ನಂಬರ್ 1, ನಿಮ್ಮ ಗ್ರ್ಯಾಂಡ್ ಫಾದರ್, ನಿಮ್ಮ ತಂದೆಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ನಿಮ್ಮ ಪೂರ್ವಜರರು ನೀವೇನು ಬೇಡ್ಕೊಂಡಿದ್ದೀರಾ ಅವ್ರ ಹತ್ರ, ಅಥವಾ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಕೆಲಸದಲ್ಲಿ, ನಿಮ್ಮ ಪೂರ್ವಜರರ ಒಂದು ಬೆಂಬಲ, ಆಶೀರ್ವಾದ, ಪ್ರೀತಿ ಹೆಚ್ಚಾಗಿ ಒಂದು ವಾರ ಸಿಗ್ತಿದೆ. ಅವರು ನಿಮ್ಮ ಡ್ರೀಮ್ಸಲ್ಲಿ ಬಂದು ಇನ್ನಷ್ಟು ಸತ್ಯಗಳನ್ನು ನಿಮಗೆ ದಾರಿ ತೋರಿಸ್ಕೊಡ್ಬೋದು. ಆ ಡ್ರೀಮ್ಸಲ್ಲಿ ಬಂದಿದ್ದ ಹಾಗೆ ನಿಮ್ಮ ಲೈಫಲ್ಲಿ ಆಗ್ತಿದೆ ಈ ಒಂದು ವಾರದಲ್ಲಿ. ಅದರಿಂದ ನಿಮ್ಮ ಒಂದು ಕೆರಿಯರಲ್ಲೂ ತುಂಬ ಗ್ರೋತನ್ನು ನೋಡ್ತಿದ್ದೀರಾ. ಹಾಗೆ ಇನ್ನಷ್ಟು ಕಾನ್ಫಿಡೆನ್ಸ್ ಹೆಚ್ಚಾಗ್ತಿದೆ. ಪಾಯಿಂಟ್ ನಂಬರ್ 1ಗೆ ಇಷ್ಟು ದಿವಸ ಇಲ್ದಿರೋ ಕಾನ್ಫಿಡೆನ್ಸ್ ಹೀಗೆ ತುಂಬ ಹೆಚ್ಚಾಗ್ತಿದೆ. ನಿಮ್ಮ ಸುತ್ತ ಇರೋ ಜನಗಳೇ ಅದನ್ನು ಗಮನ ಕೊಟ್ಟು ಹೇಳ್ತಿದ್ದಾರೆ. ತುಂಬ ಆ್ಯಕ್ಟಿವ್ ಆಗಿದ್ದೀರಾ, ತುಂಬ ಇಷ್ಟೊಂದು ಎನರ್ಜೀಸ್ ನಿಮಗೆ ಹೇಗೆ ಬಂತು ಅಂತ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳೇ ಹೇಳ್ತಿದ್ದಾರೆ. ತುಂಬ ಐಡೆಂಟಿಫೈ ಮಾಡ್ತಿದ್ದಾರೆ ನಿಮ್ಮ ಸುತ್ತ ಇರೋ ಜನಗಳು. ಪಾಯಿಂಟ್ ನಂಬರ್ 1, ಹಾಗೆ ಈ ಒಂದು ವಾರದಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜೀಸ್, ನಿಮ್ಮ ಸುತ್ತ ಇರುವಂಥ ನೆಗೆಟಿವ್ ಕಣ್ಣುಗಳು, ದೃಷ್ಟಿಗಳು, ಇವೆಲ್ಲ ದೃಷ್ಟಿಗಳು, ನೆಗೆಟಿವಿಟಿ ದೂರ ಆಗ್ತಿದೆ. ನೀವು ಹೆಚ್ಚು ಈ ಒಂದು ವಾರದಲ್ಲಿ ಕಾಳಿ ದೇವಸ್ಥಾನಕ್ಕೆ, ಸ್ತ್ರೀಯರ ಹೆಣ್ಣು ದೇವರ ದೇವಸ್ಥಾನಕ್ಕೆ ಹೆಚ್ಚು ನೀವು ಹೋಗ್ತಿರ್ಬೋದು, ವಿಸಿಟ್ ಮಾಡ್ತಿರ್ಬೋದು. ಯಾವುದಾದ್ರೂ ಹೆಣ್ಣು ದೇವರ ಅರ್ಕೆ ಕೂಡ ನೀವು ದೇವರಿಗೆ ಅರ್ಪಣೆ ಮಾಡ್ತಿರ್ಬೋದು. ನಿಮ್ಮ ಮನೆ ದೇವರ ದರ್ಶನದಿಂದ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಏನು ವಿಳಂಬ ಆಗಿದೆ ಅದು ಕೂಡ ಹೆಚ್ಚಾಗಿ ಫಲನ ನಿಮಗೆ ದಾರಿನ ತೋರಿಸ್ಕೊಡ್ತಿರ್ಬೋದು. ಯಾವುದು ನಿಮಗೆ ಕೆಲಸ ಸರಿಯಾಗಿದೆ ಅನ್ನೋ ನಿರ್ಧಾರ ಕೂಡ ನೀವು ಈ ಒಂದು ವಾರದಲ್ಲಿ ತೊಗೊಳ್ತಿದ್ದೀರಾ. ಮೀನ್ಸ್ ಇಷ್ಟು ದಿವಸ ನೀವು ಮಾಡ್ತಿರೋ ಕೆಲಸದಲ್ಲಿ ಹೆಚ್ಚಿನ ಒಂದು ಶ್ರಮನೂ ಆಗ್ತಿದ್ದೀರಾ, ಅದ್ರ ಪ್ರತಿಫಲ ಸಿಗ್ತಿಲ್ಲ. ಹೆಚ್ಚು ಶ್ರಮ ಆಗ್ತಿದ್ದೀರಾ, ಹೆಚ್ಚು ಖರ್ಚು ಮಾಡ್ತಿದ್ದೀರಾ, ಅಥವಾ ಹೆಚ್ಚು ಸೇವಿಂಗ್ ಮಾಡಿದ್ರೂ ನಿಮಗೆ ಉಳಿತಾಯ ಆಗ್ತಿಲ್ಲ. ಈ ಎಲ್ಲ ಒಂದು ಕಸಿಬಿಸಿಯಿಂದ ಅಥವಾ ಈ ಎಲ್ಲ ಒಂದು ಗೊಂದಲತೆಯಿಂದ ಹೊರಗಡೆ ಬರ್ತಿದ್ದೀರಾ. ಈ ಒಂದು ವಾರದಲ್ಲಿ ನಿಮಗೆ ಸೂಕ್ತವಾಗುವಂತಹ ಕೆಲಸ ನಿಮಗೆ ದಾರಿನ ಕಂಡುಕೊಳ್ಳಿಕ್ಕೆ ಅವಕಾಶ ಆಗ್ತಿದೆ. ಪಾಯಿಂಟ್ ನಂಬರ್ 1ಗೆ ಇಷ್ಟು ದಿವಸ ಇದ್ಯಾಕೆ ತಡ ಆಯಿತು, ಇಷ್ಟು ವರ್ಷ ಇದಕ್ಕೋಸ್ಕರ ನಾನು ವೆಯ್ಟ್ ಮಾಡೋದನ್ನ, ನಾನು ಅಂದ್ಕೊಂಡಿದ್ದೆ ಬೇರೆ, ಇಲ್ಲಿ ಆಗ್ತಿರೋದೇ ಬೇರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ಇಲ್ಲಿ ದೈವ ತೋರಿಸ್ತಾ ಇರೋ ದಾರಿ ನಿಮಗೆ ತುಂಬಾ ಮುಂದಿನ ಫ್ಯೂಚರ್ಗೆ ತುಂಬಾ ಬ್ರೈಟಾಗಿ ನೀವು ಇನ್ನಷ್ಟು ಪ್ರಜ್ವಲವಾಗಿ ಬೆಳೀತಿದ್ದೀರಾ, ಇನ್ನಷ್ಟು ಹೆಸರನ್ನು ಗಳಿಸ್ತಿದ್ದೀರಾ. ಪಾಯಿಂಟ್ ನಂಬರ್ 1, ನಿಮ್ಮ ದೃಷ್ಟಿ, ನೀವು ಮಾತಾಡೋ ಶೈಲಿ ಹಾಗೂ ನೀವು ಇನ್ನೊಬ್ಬರಿಗೆ ತೋರಿಸುವಂತಹ ಪ್ರೀತಿ, ಕಾಳಜಿ ಮುಂದಿನ ದಿನಗಳಲ್ಲಿ ತುಂಬಾ ಇನ್ನಷ್ಟು ಜನಗಳ ಸಂಪರ್ಕ ನಿಮಗೆ ಹೆಚ್ಚಾಗ್ತಿದೆ. ಪಾಯಿಂಟ್ ನಂಬರ್ 1, ಈ ಒಂದು ವಾರದಿಂದ ಮಾಡ್ತಿರೋ ಕೆಲಸ ಮುಂದಿನ ಫ್ಯೂಚರ್ಗೆ, ಮುಂದಿನ ದಿನಗಳಿಗೆ ಹೆಚ್ಚು ಜನ ನಿಮಗೆ ಸಂಪರ್ಕ ಆಗ್ತಿದ್ದಾರೆ. ಆಧ್ಯಾತ್ಮ ಕಡೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ನಿಮಗೆ ಏನು
ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ನಿಮ್ಮ ಹತ್ರ ಏನಾದರೂ ಈ ಒಂದು ವಾರದಲ್ಲಿ ಶೇರ್ ಮಾಡ್ತಿರ್ಬೋದು ಅವರ ಪ್ರಾಬ್ಲಮ್ಸ್ನ. ಅದಕ್ಕೆ ನೀವೊಂದು ಸೊಲ್ಯೂಷನ್ ಕೊಡ್ತಿದ್ದೀರಾ. ನಿಮ್ಮ ಸೊಲ್ಯೂಷನ್ ಅವರ ಪ್ರಾಬ್ಲಮ್ಗೆ ಒಂದು ದಾರಿನ ತೋರಿಸ್ಕೊಡ್ತಿದೆ. ಪ್ರಾಬ್ಲಮ್ಸ್ನ ಈಸಿಯಾಗಿ ಹೊರಗಡೆ ಹೇಗೆ ಬರೋದು ಅನ್ನೋದನ್ನು ನೀವು ಹೇಳ್ತಿದ್ದೀರಾ. ಪಾಲ್ ನಂಬರ್ 1, ತುಂಬಾ ವಿಚಾರಗಳನ್ನ ಅರ್ಥ ಮಾಡ್ಕೋತಿದ್ದೀರಾ ನಿಮ್ಮ ಸುತ್ತ ಇರೋ ಜನಗಳ ಬಗ್ಗೆ. ಹಾಗೆ ನೀವೇನು ಕೆಲಸ ಮಾಡ್ತಿದ್ದೀರಾ ಅದರಲ್ಲಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಿಲ್ಲ, ಸಮಾಧಾನ ಆಗ್ತಿಲ್ಲ, ಏನೋ ಒಂದು ಗೊಂದಲದಲ್ಲೇ ಮಾಡ್ತಿದ್ದೀರಾ ಅಥವಾ ಕಷ್ಟದಿಂದ ಮಾಡ್ತಿದ್ದೀರಾ. ಇನ್ನು ಮುಂದೆ ಅದನ್ನು ಪ್ರೀತಿಯಿಂದ ಮಾಡ್ತಿದ್ದೀರಾ. ಹಾಗೆ ಇನ್ನಷ್ಟು ಅರ್ಥ ಮಾಡ್ಕೋತಿದ್ದೀರಾ, ಇನ್ನಷ್ಟು ಒಳ್ಳೆ ದಾರಿನ ತೋರಿಸ್ಲಿಕ್ಕೆ ನಾ ಆಗಲೇ ಹೇಳಿದಾಗೆ ಪಾಲ್ ನಂಬರ್ 1ಗೆ ಹೊಸ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆ ವ್ಯಕ್ತಿ ಬಂದಮೇಲಿಂದ ನಿಮ್ಮ ಗ್ರೋತ್ ತುಂಬಾ ಚೆನ್ನಾಗಿ ಆಗ್ತಿದೆ. ನಿಮ್ಗೆ ಯಾವುದು ಸೂಕ್ತ ಆ ಕೆಲಸನ ನೀವು ಮಾಡ್ತಿದ್ದೀರಾ. ಯಾವುದು ಅಮೌಂಟ್ ಸ್ಟ್ರಕ್ ಆಗಿದೆ, ಅಮೌಂಟ್ ವಿಚಾರವಾಗಿ ನೀವು ಓಡಾಡ್ತಿದ್ದೀರಾ ಕಾನೂನಿಗೆ ಸಂಬಂಧಪಟ್ಟಾಗೆ, ಆ ಕೆಲಸದಲ್ಲೂ ಕೂಡ ಈ ಒಂದು ವಾರದಲ್ಲಿ ತುಂಬಾ ಒಳ್ಳೆ ನಿರ್ಧಾರಗಳನ್ನ ನೀವು ತಗೊಳ್ತಿದ್ದೀರಾ. ಪಾಲ್ ನಂಬರ್ 1, ನಿಮ್ಮ ಮನೆಯಲ್ಲಿ ಏನಾದರೂ ಫಿಶಸ್ ಇಲ್ಲ ಅಂದರೆ ಫಿಶ್ನ ಕೂಡ ನೀವು ತೊಗೊಂಡು ಬಂದು ಸಾಕ್ತಿರ್ಬೋದು. ಅದು ನಿಮ್ಮ ಒಂದು ಮನೆಯ ಪಾಸಿಟಿವ್ನ ಏನೇ ನೆಗೆಟಿವಿಟಿ ಇದ್ರೂ ಅದನ್ನು ಕ್ಲೆನ್ಸ್ ಮಾಡ್ತಿದೆ. ಎಸ್, ಪಾಲ್ ನಂಬರ್ 1, ಓವರಾಲ್ ಈ ಒಂದು ವಾರ ನೀವು ಅಂದ್ಕೊಂಡಿರೋ ವೇಗಿನ ಬೇರೆ ವೇಯಲ್ಲಿ ತುಂಬಾ ಚೇಂಜಸ್ನ ನೋಡ್ತಿದ್ದೀರಾ. ಹೆಚ್ಚು ಮಂತ್ರಗಳನ್ನ ಪಠನೆ ಮಾಡಲಿಕ್ಕೆ ನೀವು ಗಮನ ಕೊಡ್ತಿದ್ದೀರಾ. ನಿಮ್ಮ ಒಂದು ಕೆಲಸದ ವಿಚಾರವಾಗಿರ್ಬೋದು ಅಥವಾ ನಿಮ್ಮ ಪ್ರೀತಿ ವಿಚಾರವಾಗಿರ್ಬೋದು. ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ಹೇಗಾದರೂ ಸರಿ ವಾಪಸ್ ಬರಬೇಕು ಅಂತ ನೀವೇನಾದರೂ ಪ್ರಾರ್ಥನೆ ಮಾಡ್ತಿದ್ರೆ ಈ ಒಂದು ವಾರದಲ್ಲಿ ಆ ವ್ಯಕ್ತಿಗಳು ನಿಮ್ಮ ಒಂದು ಲೈಫಿಗೆ ಬರ್ತಿದ್ದಾರೆ. ಹಾಗೆ ಓಲ್ಡ್ ಫ್ರೆಂಡ್ಸ್ ಆಗಿರ್ಬೋದು, ಆ ವ್ಯಕ್ತಿಗಳು ನಿಮ್ಮಿಂದ ದೂರ ಇದ್ದರೆ ಆ ವ್ಯಕ್ತಿಗಳು ಕೂಡ ನಿಮ್ಮನ್ನು ಸಂಪರ್ಕ ಮಾಡ್ತಿರಬಹುದು. ಹಾಗೆ ನಿಮ್ಮ ಕುಟುಂಬದ ಸದಸ್ಯರಿಂದ ಕೂಡ ನಿಮಗೆ ಫೋನ್ ಕಾಲ್ ಕರೆಗಳು ಬರ್ತಿರ್ಬೋದು. ತುಂಬ ವರ್ಷಗಳಿಂದ ಆ ವ್ಯಕ್ತಿಗಳು ನಿಮ್ಮಿಂದ ದೂರ ಇದ್ದು ಆ ವ್ಯಕ್ತಿಗಳು ನಿಮ್ಮ ಲೈಫಿಗೆ ಈ ಒಂದು ವಾರದಲ್ಲಿ ಬರ್ತಿರ್ಬೋದು. ಹಾಗೆ ಹೆಚ್ಚು ಈ ಒಂದು ವಾರದಲ್ಲಿ ನೀವು ಆರೋಗ್ಯದ ಪದಾರ್ಥನ ಸೇವನೆ ಮಾಡ್ತಿದ್ದೀರಾ. ಇಷ್ಟು ದಿವಸ ಏನು ನಿಮ್ಮ ಒಂದು ಡಯಟ್ ಪ್ಲ್ಯಾನ್ಸ್ ಸರಿಯಾಗಿ ಕ್ರಮದಲ್ಲಿ ಮಾಡ್ತಿರ್ಲಿಲ್ಲ, ಈ ಒಂದು ವಾರದಲ್ಲಿ ಹೆಚ್ಚು ನಿಮ್ಮ ಬಗ್ಗೆ ಕಾಳಜಿ ತಗೋತಿದ್ದೀರಾ. ಹೆಚ್ಚು ಫ್ರೂಟ್ಸಸ್ನ ತಿಂತಿದ್ದೀರಾ. ಪಾಲ್ ನಂಬರ್ 1, ಹಾಗೆ ಹಿಡ್ದಿರೋ ಒಂದು ದಾರಿ, ಹಿಡ್ದಿರೋ ಹಠನ ಎಂದಿಗೂ ನೀವು ಕೆಳಗಡೆ ಬಿಡ್ತಿಲ್ಲ, ಆಗೋದಿಲ್ಲ ಅಂತ. ಅದೆಷ್ಟೇ ಶ್ರಮ, ಎಷ್ಟೇ ಅವಮಾನ, ಎಷ್ಟೇ ಏಟಾದರೂ ನೀವು ಅದನ್ನು ಕಂಪ್ಲೀಟ್ ಮಾಡದೆ ಹಿಂದೆ ಬರುವಂಥ ವ್ಯಕ್ತಿ ಅಲ್ಲ. ಖಂಡಿತ ಅದನ್ನು ನೀವು ಕಂಪ್ಲೀಟ್ ಮಾಡ್ತಿದ್ದೀರಾ. ಒಂದು ಚಾಲೆಂಜ್ ನಿಮಗೆ ನೀವೇ ತೊಗೋತಿದ್ದೀರಾ. ಆಗಲ್ವಾ ಇದು ನಾನು ಮಾಡ್ತೀನಿ ಅನ್ನೋ ಚಾಲೆಂಜಸ್ ನೀವು ತೊಗೋತಿದ್ದೀರಾ. ಪಾಲ್ ನಂಬರ್ 1, ನಿಮ್ಮಲ್ಲಿ ಒಂದು ಜಡ್ಜ್ಮೆಂಟ್ ಇದೆ. ಯಾರಿಗೆ ನೀವೇನೇ ಮಾತಾಡ್ಲಿಕ್ಕೆ ಹೋದ್ರೂ ಈ ಒಂದು ವಾರದಲ್ಲಿ ನಿಮ್ಮಲ್ಲಿ ಒಂದು ನ್ಯಾಯತತ್ವ ಇದೆ. ಆ ನ್ಯಾಯತತ್ವ ನಿಮ್ಮ ಸುತ್ತ ಇರೋ ಜನಗಳಿಗೆ ತುಂಬ ಇಷ್ಟ ಆಗ್ತಿದೆ. ನಿಮ್ಮ ಮಾತನ್ನು ನಿಮ್ಮ ಕುಟುಂಬದ ವ್ಯಕ್ತಿಗಳು ಕೂಡ ಕೇಳ್ತಿದ್ದಾರೆ. ಈ ಹಿಂದೆ ಯಾವುದೋ ಒಂದು ವಿಚಾರಕ್ಕೆ ಸ್ವಲ್ಪ ಕಸಿಬಿಸಿಗಳಾಗಿತ್ತು, ವಾದ ವಿವಾದಗಳು, ಬೇಸರ ಆಗಿತ್ತು, ಮನಸ್ತಾಪಗಳಾಗಿತ್ತು ನಿಮ್ಮ ಕುಟುಂಬದಲ್ಲಿ. ಈ ಒಂದು ವಾರ ನಿಮ್ಮ ಮಾತಿಗೆ ಹೆಚ್ಚಿನ ಒಂದು ಬೆಲೆ, ಹೆಚ್ಚಿನ ತೂಕ ನಿಮಗೆ ಸಿಗ್ತಿದೆ. ಎಸ್, ತುಂಬಾ ಚೇಂಜಸ್ ಇದೆ. ನಿಮ್ಮ ಒಂದು ಏರ್ ಸ್ಟೈಲ್ ಕೂಡ ಚೇಂಜ್ ಮಾಡ್ತಿದ್ದೀರಾ. ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಒಂದು ವಾರ್ಡ್ರೋಬ್ ಇರ್ಬೋದು, ನಿಮ್ಮ ರೂಮ್ಸ್ ಇರ್ಬೋದು, ಅದನ್ನು ಕೂಡ ತುಂಬಾ ಕ್ಲೆನ್ಸ್ ಚೇಂಜಸ್ ಮಾಡ್ತಿದ್ದೀರಾ. ಪಾಲ್ ನಂಬರ್ 1, ಎಸ್, ಹೆಚ್ಚು ಆಧ್ಯಾತ್ಮದ ಕಡೆ ಗಮನ ಕೊಡ್ತಿದ್ದೀರಾ. ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂಥ ಕೆಲಸನ ನೀವು ಈ ಒಂದು ವಾರದಲ್ಲಿ ಮಾಡ್ತಿದ್ದೀರಾ. ಎಸ್, ಈ ಒಂದು ವಾರ ನಿಮಗೆ ಸಿಗ್ತಾ ಇರುವಂಥ ಸೂಚನೆಗಳನ್ನ ಖಂಡಿತ ನೀವು ಮರಿಬಹುದು. ಅದನ್ನು ಒಂದು ಡೈರಿಯಲ್ಲಿ ಬರೆದಿಡಿ. ಖಂಡಿತ ಮುಂದೆ ಅದು ನಿಮಗೆ ತುಂಬ ಯೂಸ್ಫುಲ್ ಆಗಬಹುದು. ಪಾಲ್ ನಂಬರ್ 1, ಎಸ್. ಸೆಕೆಂಡ್ ಚಕ್ರ ಸ್ವಲ್ಪ ಬ್ಲಾಕೇಜಸ್ ಇದೆ, ಸ್ವಲ್ಪ ಅದನ್ನು ನೀವು ಆ್ಯಕ್ಟಿವೇಟ್ ಮಾಡಬೇಕಿದೆ. ಚಕ್ರ ಮೆಡಿಟೇಷನ್ ಮಾಡಿ. ಎಸ್, ಪಾಲ್ ನಂಬರ್ 1, ಯಾವುದಾದ್ರೂ ಮಠದ ಗುರುಗಳನ್ನು ನೀವು ಭೇಟಿ ಆಗ್ತಿದ್ದೀರಾ ಈ ಒಂದು ವಾರದಲ್ಲಿ. ಆ ಗುರುಗಳ ಆಶೀರ್ವಾದ ಆಗಿರ್ಬೋದು, ಅವರು ಕೊಡುವಂಥ ವಸ್ತುಗಳು ನಿಮಗೆ ತುಂಬಾ ಚೇಂಜಸ್ನ ನಿಮ್ಮ ಮನೆಗೆ ತಂದು ಕೊಡ್ತಿದೆ. ಪಾಲ್ ನಂಬರ್ 1, ಸೀತಾರಾಮರ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ತಾಯಿ ಪಾರ್ವತಿ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗಿದೆ. ಇಷ್ಟು ದಿವಸ ಯಾವುದಕ್ಕೆ ನೀವು ಭಯ ಪಡ್ತಿದ್ರಿ, ಹಿಂದೆ ಸರಿತಿದ್ರಿ, ಇನ್ಮುಂದೆ ಹಿಂದೆ ಸರಿಬೇಡಿ. ಈ ಒಂದು ವಾರದಿಂದ ನೀವು ಅಂದ್ಕೊಂಡಿರೋ ಕೆಲಸಗಳಲ್ಲಿ ಹೆಚ್ಚಿನ ಒಂದು ಲಾಭನ ನೋಡ್ತಿದ್ದೀರಾ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ. ಹಣಕಾಸಿನ ಪರಿಸ್ಥಿತಿ ಕೂಡ ಈ ಒಂದು ವಾರದಲ್ಲಿ ಅಭಿವೃದ್ಧಿ ಇದೆ. ಯಾರಿಗಾದರೂ ಅಮೌಂಟನ್ನು ಕೊಟ್ಟು ಕಳ್ಕೊಂಡಿದ್ದೀನಿ, ವಾಪಸ್ ಬರಲ್ಲ, ಅದು ಬರೋದಿಲ್ವೇನೋ, ಅವರು ಸಹಾಯ ಮಾಡಿದ್ದೀನಿ,
ಅದನ್ನು ಅವ್ರು ಮರ್ತಿದ್ದಾರಾ ಅಂತ ಅಂದ್ಕೊಂಡಿರ್ಬೋದು. ವಾಪಸ್ ಆ ವ್ಯಕ್ತಿಗಳೇ ನಿಮ್ಮ ಕೈಗೆ ಅಮೌಂಟನ್ನು ಕೊಡ್ತಿದ್ದಾರೆ. ಎಸ್, ಹಣನ ಯಾವುದಕ್ಕೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಬಿಕಾಸ್ ಯಾವುದಾದ್ರೂ ನೀವು ಟ್ರೇಡಿಂಗ್ ಆಗಿರ್ಬೋದು, ಯಾವುದಾದ್ರೂ ಗೇಮ್ಸ್ಗಾಗಿರ್ಬೋದು, ಅದಕ್ಕೆ ಹಣ ಇನ್ವೆಸ್ಟ್ ಮಾಡಬೇಡಿ, ಸ್ವಲ್ಪ ಲಾಸ್ ಆಗಬಹುದು ಫಾರ್ ಪೈಲ್ ನಂಬರ್ 1ಗೆ. ಹಾಗೆ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಜೊತೆಗೆ ಹೆಚ್ಚಾಗಿ ಇದೆ. ಯಾರಿಲ್ಲಿ ಪ್ರೆಗ್ನೆನ್ಸಿ ವಿಚಾರವಾಗಿ ವೆಯ್ಟ್ ಮಾಡ್ತಿದ್ದೀರಾ ಅಥವಾ ನಿಮ್ಮ ಲೈಫಿಗೆ ಹೊಸ ಮೆಂಬರ್ ಕೂಡ ಬರ್ತಿದ್ದಾರೆ, ನೀವೇನಾದರೂ ಹೆಣ್ಮಗು ಬೇಕು ಅಂತ ಅರಿಕೆ ಮಾಡ್ಕೊಂಡಿದ್ರೆ ಖಂಡಿತ ತಾಯಿ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರ್ತಿದ್ದಾರೆ. ಅದು ಇನ್ನಷ್ಟು ನಿಮ್ಮ ಮನೆಗೆ ತುಂಬಾ ಸಂತೋಷನ ತಂದುಕೊಡ್ತಿದೆ. ವಾಸ್ತವಿಗೆ ಸಂಬಂಧಪಟ್ಟಾಗ ಯಾವುದಾದ್ರೂ ನೀವು ಪಿಕ್ಚರ್ಸ್, ಫೋಟೋ ಅಥವಾ ಏನಾದರೂ ಸಂಬಂಧಪಟ್ಟಿರುವಂಥದ್ದು ಏನಾದರೂ ವಸ್ತುಗಳನ್ನು ನಿಮ್ಮ ಮನೆಗೆ ಪರ್ಚೇಸ್ ಮಾಡ್ತಿರಬಹುದು ಪೈಲ್ ನಂಬರ್ 1. ಎಸ್, ಹೆಚ್ಚಿನ ಅಭಿವೃದ್ಧಿ ಇದೆ. ಬಟರ್ಫ್ಲೈಸ್ನ ನೋಡ್ತಿದ್ದೀರಾ, ಅದು ಪರ್ಪಲ್ ಕಲರ್ ಬಟರ್ಫ್ಲೈಸ್ನ ನೀವು ನೋಡ್ತಿದ್ದೀರಾ. ನಿಮ್ಮ ನೆಗೆಟಿವಿಟಿನ ಕ್ಲೆನ್ಸ್ ಮಾಡ್ತಿದ್ದಾರೆ ಏಂಜಲ್ಸ್. ಹಾಗೆ ಕೆಲವು ವಿಚಾರಗಳಲ್ಲಿ ನನ್ನ ಕೈಲಿ ಆಗಲ್ಲ ಅಥವಾ ದೇವ್ರು ನನ್ನ ಜೊತೆಗಿಲ್ಲ ಅಂತ ನೀವು ಅಂದ್ಕೊಂಡಿದ್ದೀರಾ, ಖಂಡಿತ ದೇವ್ರು ನಿಮ್ಮ ಜೊತೆಗಿದ್ದಾರೆ. ನಿಮ್ಮನ್ನು ಯಾವುದರಲ್ಲಿ ಮುನ್ನಡೆಸಬೇಕಿದೆ ಅಥವಾ ಯಾವುದರಿಂದ ಸ್ವಲ್ಪ ಹಿಂದೆ ಸರಿಸಬೇಕಿದೆ ಅನ್ನೋದು ಭಗವಂತನಿಗೆ ಗೊತ್ತಿದೆ. ಖಂಡಿತ ಆ ವಿಚಾರಗಳಲ್ಲಿ ಸ್ವಲ್ಪ ಲೇಟ್ ಆಗ್ತಿದೆ ಪೈಲ್ ನಂಬರ್ 1. ಇಲ್ಲಿ ಯಾರು ಸಿಂಗಲ್ಸ್ ಇದ್ದೀರಾ, ಮ್ಯಾರೇಜ್ ವಿಚಾರವಾಗಿ ಒಳ್ಳೆ ನಿರ್ಧಾರಗಳನ್ನ ಈ ಒಂದು ವಾರದಲ್ಲಿ ನೀವು ತಗೋತಿದ್ದೀರಾ. ಆ್ಯಂಡ್ ಇನ್ನಷ್ಟು ಓಪನ್ ಅಪ್ ಆಗಿ ಮಾತಾಡ್ತಿದ್ದೀರಾ ಈ ಒಂದು ವಾರ. ಏನು ನೀವು ಯಾರೇನು ಅನ್ಕೋತಾರೆ ಅಥವಾ ಏನಾದರೂ ಸಂಬಂಧಪಟ್ಟಾಗೆ ಯಾವುದಾದ್ರೂ ವಿಚಾರವಾಗಿ, ನಿಮ್ಮ ಕುಟುಂಬದ ವಿಚಾರವಾಗಿ, ನಿಮ್ಮ ಫ್ರೆಂಡ್ಸ್ ವಿಚಾರವಾಗಿ ಏನಾದರೂ ನೀವು ಇದನ್ನು ಮಾತಾಡೋರು ಅವ್ರಿಗೆ ಬೇಸರ ಆಗ್ಬೋದು ಅಂತ ಅನ್ಕೋತಿದ್ರಿ. ಈ ಒಂದು ವಾರ ಓಪನ್ ಅಪ್ ಆಗಿ ಮಾತಾಡ್ತಿದ್ದೀರಾ, ನಿಮ್ಮ ಮನಸ್ಸಿನ ಮಾತನ್ನು ಹೇಳ್ಕೊಳ್ತಿದ್ದೀರಾ. ಅದಿನ್ನಷ್ಟು ನಿಮ್ಮ ಒಂದು ಗೊಂದಲತೆಗಾಗಿರ್ಬೋದು ಅಥವಾ ಇನ್ನಷ್ಟು ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಮಾತಾಡಲಿಕ್ಕೆ ಅವಕಾಶ ಕೂಡ ಸಿಗ್ತಿದೆ ಪೈಲ್ ನಂಬರ್ 1. ಕಾನೂನಿಗೆ ಸಂಬಂಧಪಟ್ಟಾಗ ಏನಾದರೂ, ನಿಮ್ಮ ವೆಹಿಕಲ್ಗೆ ಸಂಬಂಧಪಟ್ಟಾಗ ಏನಾದರೂ ಕಾನೂನಿಗೆ ಏನಾದರೂ ಲಾಕ್ ಆಗಿದ್ರೆ ಅದು ಕೂಡ ಈ ಒಂದು ವಾರದಲ್ಲಿ ನಿಮ್ಮ ಪರವಾಗಿ ನ್ಯಾಯ ಸಿಗ್ತಿದೆ ಪೈಲ್ ನಂಬರ್ 1. ಎಸ್, ನಿಮ್ಮ ಫೋನ್ಸ್ನ ಕೂಡ ಚೇಂಜಸ್ ಮಾಡ್ತಿದ್ದೀರಾ, ನಿಮ್ಮ ಸೆಲ್ ಫೋನ್ಸ್ನ ಎಕ್ಸ್ಚೇಂಜ್ ಮಾಡ್ತಿರ್ಬೋದು, ಹೊಸ ಮೊಬೈಲ್ನ ನೀವು ಪರ್ಚೇಸ್ ಮಾಡ್ತಿರ್ಬೋದು ಈ ಒಂದು ವಾರದಲ್ಲಿ. ಎಸ್, ಹೆಚ್ಚು ಆಧ್ಯಾತ್ಮ ಕಡೆ ಗಮನ ಇದೆ, ಹೆಚ್ಚು ನಿಮ್ಮ ಒಂದು ಓದಿನ ಕಡೆ ಗಮನ ಇದೆ. ವಿದ್ಯಾರ್ಥಿಗಳಿಗೆ ನಿಮ್ಮ ಕೆಲಸದಲ್ಲಿ ಯಾವುದೇ ಒಂದು ವಿಳಂಬ ಆಗ್ತಿದೆ ಅಂತ ಅಂದ್ಕೊಂಡಿದ್ರೆ ಅದರಲ್ಲಿ ಈ ಒಂದು ವಾರದಲ್ಲಿ ಹೆಚ್ಚಿನ ಸಕ್ಸಸ್ ಅನ್ನೋದು ನಿಮ್ಗೆ ಸಿಗ್ತಿದೆ. ಇನ್ನೇನಾದರೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಅಂತ ನೀವು ಹಿಂದೆ ಬರ್ತಿರಬೇಕಾದ್ರೆ ಈ ಒಂದು ವಾರ ನಿಮಗೆ ತುಂಬಾ ಲಾಭ ಹೆಚ್ಚಾಗಿ ಇದೆ ಪೈಲ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ನಾನು ಎಲ್ಲ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ಕೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಹರೇ ಕೃಷ್ಣ. ನಮಸ್ತೆ ಪೈಲ್ ನಂಬರ್ 2. ಯಾರೇ ಒಂದು ಕಾರ್ಡ್ನ ಚಾಯ್ಸ್ ಮಾಡಿದ್ದೀರಾ? ಎಸ್, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಏನು ಚೇಂಜಸ್, ಬದಲಾವಣೆಗಳು ಬರ್ತಿದೆ ಅನ್ನೋದನ್ನು ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ಪೈಲ್ ನಂಬರ್ 2ಗೆ ಸಿಗ್ತಿದೆ ನೋಡೋಣ. ಪೈಲ್ ನಂಬರ್ 2, ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಬಹಳಷ್ಟು ಚೇಂಜಸ್ ಇದೆ. ನೀವು ಚೇಂಜಸ್ ಮಾಡ್ತಿದ್ದೀರಾ. ಹಾಗೆ ಸ್ವಲ್ಪ ಸ್ಟ್ರಕ್ ಇದೆ. ಕೆಲವು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ತುಂಬ ಓವರ್ ಥಿಂಕಿಂಗ್ ಮಾಡ್ತಿದ್ದೀರಾ. ಹೆಚ್ಚಾಗಿ ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ ಪೈಲ್ ನಂಬರ್ 2. ಖಂಡಿತ ಈ ಒಂದು ವಾರದಲ್ಲಿ ಒಳ್ಳೆ ನಿರ್ಧಾರನ ತಗೋತಿದ್ದೀರಾ. ಏನೇ ಅಡೆತಡೆಗಳು, ಏನೇ ಸ್ಟ್ರಕ್ ಇದ್ದರೂ ಅದನ್ನು ನೀವು ನಿವಾರಣೆ ಮಾಡ್ಕೋತಿದ್ದೀರಾ. ಮಂತ್ರಾಲಯ ಗುರುಗಳ ಆಶೀರ್ವಾದ ಪೈಲ್ ನಂಬರ್ 2ಗೆ ಈ ಒಂದು ವಾರದಲ್ಲಿ ಹೆಚ್ಚಾಗಿ ಸಿಗ್ತಿದೆ. ರಾಯರ ಆಶೀರ್ವಾದ ಹಾಗೂ ರಾಯರ ದರ್ಶನ ನೀವು ಮಾಡ್ತಿದ್ದೀರಾ ಅಥವಾ ರಾಯರ ಪ್ರಸಾದ ನಿಮ್ಮ ಮನೆಗೆ ಬರ್ತಿರ್ಬೋದು. ದೇವರ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಹೆಚ್ಚಾಗಿ, ರಾಯರ ಆಶೀರ್ವಾದ ಹೆಚ್ಚಾಗಿ ಇದೆ ಫಾರ್ ಪೈಲ್ ನಂಬರ್ 2. ಹೆಚ್ಚು ಕ್ಯಾಟ್ಸಿಂದ ಏನು ಮೆಸೇಜಸ್ ಬರ್ತಿದೆ ಅನ್ನೋದನ್ನು ನೋಡೋಣ. ಈ ಒಂದು ವಾರದಲ್ಲಿ ಪುಣ್ಯಕ್ಷೇತ್ರ ದರ್ಶನ ಕೂಡ ಮಾಡ್ತಿದ್ದೀರಾ ಪೈಲ್ ನಂಬರ್ 2. ಈ ಒಂದು ವಾರದಲ್ಲಿ ಪೈಲ್ ನಂಬರ್ 2ಗೆ ತುಂಬಾ ಚೇಂಜಸ್ ಬರ್ತಿದೆ. ಏನು ಥಿಂಕ್ ಮಾಡ್ತಿದ್ದೀರಾ ಆ ನಿರ್ಧಾರದಲ್ಲಿ ಸ್ವಲ್ಪ ಎಡವೋ ಸಾಧ್ಯತೆಯೂ ಇದೆ. ಸ್ವಲ್ಪ ನಿಧಾನವಾಗಿ ಯೋಚನೆ ಮಾಡಿ. ಖಂಡಿತ ಆತುರ ಬೇಡ. ಯಾವ ವ್ಯಕ್ತಿ ಬಗ್ಗೆ ನೀವು ತುಂಬ ಚಂಚಲತೆ ಇಟ್ಕೊಂಡಿದ್ದೀರಾ ಅಥವಾ ಗೊಂದಲತೆ ಇಟ್ಕೊಂಡಿದ್ದೀರಾ ಅಥವಾ ಅವ್ರ ಮೇಲೆ ನಿಮಗೆ ಡೌಟ್ಸ್ ಇದೆ ಅಥವಾ ಆ ವ್ಯಕ್ತಿ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಬೇಕಿದೆ ಹಾಗೂ ಆ ವ್ಯಕ್ತಿ ಬಗ್ಗೆ ನೀವು ಗಮನ ಕೊಡ್ತಿದ್ದೀರಾ,
ಯಾವ ವ್ಯಕ್ತಿ ಮೇಲೆ ನಿಮಗೆ ಈ ರೀತಿ ಆಲೋಚನೆಗಳಿದೆ, ಯಾರ ಬಗ್ಗೆ ನೀವು ಓವರ್ ಥಿಂಕ್ ಮಾಡ್ತಿದ್ದೀರಾ. ಪೈಲ್ ನಂಬರ್ 2, ಈ ಒಂದು ವಾರದಲ್ಲಿ ಒಳ್ಳೆ ನಿರ್ಧಾರಗಳನ್ನ, ಡಿಸಿಷನ್ಸ್ನ ತಗೋತಿದ್ದೀರಾ. ನಿಮ್ಮ ಮನಸ್ಸಿಗೆ ಈ ಒಂದು ವಾರ ಸಮಾಧಾನ ಅನ್ನಿಸ್ತದೆ. ಹಾಗೆ ಹೆಚ್ಚಿನ ಒಂದು ಗೊಂದಲತೆ ಮಾಡ್ಕೋತಿದ್ದೀರಲ್ಲ, ಆ ಗೊಂದಲತೆಯಿಂದನೂ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಅಡ್ವೈಸ್ ಸಿಗ್ತಿದೆ ನಿಮಗೆ, ನಿಮ್ಮ ಸುತ್ತ ಇರೋ ಜನಗಳಿಂದ ಅಡ್ವೈಸ್ ಸಿಗ್ತಿದೆ, ನಿಮ್ಗಿನ್ನ ಹಿರಿಯ ವ್ಯಕ್ತಿಗಳಿಂದ ಅಡ್ವೈಸ್ ಸಿಗ್ತಿದೆ. ಪಯಣ ಬೆಳೆಸ್ತಿದ್ದೀರಾ. ಪಯಣದಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗೋದಕ್ಕಿಂತ ಹೆಚ್ಚಾಗಿ ನಿಮಗೆ ದೃಷ್ಟಿ ಆಗಿರೋದು ಕೂಡ ನಿವಾರಣೆ ಮಾಡ್ಕೋತಿದ್ದೀರಾ. ಯಾವುದಾದ್ರೂ ದೇವಸ್ಥಾನಕ್ಕೆ ನೀವು ದೇವರ ಒಂದು ಮೊರೆ ಹೋಗಿ ಪ್ರಾರ್ಥನೆ ಮಾಡ್ತಿರ್ಬೋದು, ಅಥವಾ ತಾಯ್ತಾ ಏನಾದರೂ ಸಂಬಂಧಪಟ್ಟಿರುವಂತಹ ನಿಮ್ಮ ನೆಗೆಟಿವಿಟಿನ ರಿಮೂವ್ ಮಾಡ್ಕೊಳ್ಳಿಕ್ಕೆ ಹೊಸ ದಾರಿನ ಹುಡುಕ್ತಿದ್ದೀರಾ, ಹೊಸ ದಾರಿ ಹೋಗ್ತಿದ್ದೀರಾ. ಪೈಲ್ ನಂಬರ್ 2. ಹಾಗೆ ಹೆಚ್ಚು ಈ ಒಂದು ವಾರ ನಿಮ್ಮ ಮನೆಯನ್ನು ಕ್ಲೆನ್ಸ್ ಮಾಡ್ತಿದ್ದೀರಾ. ನಿಮ್ಮ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳ ಜೊತೆ ಹೆಚ್ಚಾಗಿ ಮಾತಾಡ್ತಿದ್ದೀರಾ. ಅವರ ಭಾವನೆಗಳ ಬಗ್ಗೆ, ಅವ್ರಿಗೆ ಏನು ಇಷ್ಟ ಕಷ್ಟಗಳನ್ನು ನೀವು ಗಮನ ಕೊಡ್ತಿದ್ದೀರಾ. ಅವ್ರಿಗೆ ಯಾವುದು ಕಷ್ಟ ಆಗ್ತಿದೆ, ಅವ್ರಿಗೆ ಯಾವುದು ಇಷ್ಟ ಆಗ್ತಿದೆ, ಅವರ ಭಾವನೆಗಳಿಗೆ ನೀವು ಸ್ಪಂದಿಸ್ತಿದ್ದೀರಾ. ಎಸ್, ಪೈಲ್ ನಂಬರ್ 2. ಈ ಒಂದು ವಾರದಲ್ಲಿ ನಿಮಗೆ ಯಾರಾದರೂ ಗಿಫ್ಟ್ ಕೊಡ್ತಿರ್ಬೋದು. ವಾಚ್ ಆಗಿರಬಹುದು, ಬ್ಯಾಂಗಲ್ಸ್ ಆಗಿರಬಹುದು, ಅಥವಾ ನಿಮಗೆ ವಾಲೆಟ್ ಆಗಿರಬಹುದು, ಎನಿಥಿಂಗ್ ಯಾವುದಾದ್ರೂ ನಿಮಗೆ ಗಿಫ್ಟ್ ಸಿಗ್ತಿದೆ ಈ ಒಂದು ವಾರದಲ್ಲಿ. ಪೈಲ್ ನಂಬರ್ 2. ಎಸ್, ಆ್ಯಂಡ್ ಮನಸ್ಸಿಗೆ ಇಷ್ಟ ಆಗುವಂತಹ ವ್ಯಕ್ತಿನ ಭೇಟಿ ಮಾಡೋ ಸಮಯ ಈ ಒಂದು ವಾರದಲ್ಲಿ ಪೈಲ್ ನಂಬರ್ 2ಗೆ ಹೆಚ್ಚಾಗಿ ದಾರಿ ಸಿಗ್ತಿದೆ. ಯಾರ ಜೊತೆ ನೀವು ವಾದ ವಿವಾದ ಆಗಿರ್ಬೋದು, ಅಥವಾ ಮನಸ್ಸಿಗೆ ಯಾಕೋ ಒಂದು ರೀತಿಯ ವ್ಯಕ್ತಿ ಇದ್ರೆ ಮಾತಾಡಿದ್ರೆ ಸಮಾಧಾನ ಅನಿಸುತ್ತೆ, ಅಥವಾ ಏನೇ ಒಂದು ಮೂಡ್ ಫಿಂಗ್ಸ್ ಇರ್ಬೋದು, ಅಥವಾ ಸಣ್ಣ ಪುಟ್ಟ ಜಗಳ ಇರ್ಬೋದು, ಅದನ್ನು ದೂರ ಮಾಡ್ಕೋತಿದ್ದೀರಾ. ಇನ್ನಷ್ಟು ನಿಮ್ಮ ಪರ್ಸನ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಅವರ ಹೆಲ್ತ್ ಬಗ್ಗೆನೂ ಗಮನ ಕೊಡ್ತಿದ್ದೀರಾ. ಈ ಒಂದು ವಾರದಲ್ಲಿ ಪೈಲ್ ನಂಬರ್ 2, ನಿಮ್ಮ ಪ್ರೀತಿಯ ವ್ಯಕ್ತಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಕಾಡ್ಬೋದು. ಶೀತ, ಕೆಮ್ಮು, ಈ ರೀತಿ ಜಾಯಿಂಟ್ ಪೇನ್ಸ್, ನೆಕ್ ಪೇಯ್ನ್ ಆಗಬಹುದು. ಅವರ ಆರೋಗ್ಯದ ಬಗ್ಗೆ ನೀವು ತುಂಬ ಕಾಳಜಿ ವಹಿಸ್ತಿದ್ದೀರಾ. ಖಂಡಿತ ಈ ಒಂದು ವಾರದಲ್ಲಿ ತುಂಬ ಚೇಂಜಸ್ ಇದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ. ನಿಮ್ಮ ಪಾರ್ಟ್ನರ್ ಆರೋಗ್ಯನೂ ಕೂಡ ವೆಲ್ ಆಗ್ತಿದೆ. ಎಸ್, ನಿಮ್ಮ ಮುಖದಲ್ಲಿ ಏನಾದರೂ ಪಿಗ್ಮೆಂಟೇಷನ್ ಇದ್ದು ಹಾಗೂ ಡಾರ್ಕ್ ಸರ್ಕಲ್ಸ್ ಏನಾದರೂ ಹೆಚ್ಚಾಗಿದ್ದರೆ ಸ್ವಲ್ಪ ವಿಶ್ರಾಂತಿ ಬೇಕಾಗಿದೆ. ಹಾಗೆ ಪಿಗ್ಮೆಂಟೇಷನಿಂದ ಕೂಡ ರಿಲೀಸ್ ಆಗ್ತಿದೆ. ಈ ಒಂದು ವಾರದಲ್ಲಿ ಮೆಡಿಸಿನ್ಸ್ನ ನೀವು ತಗೊಳ್ತಿರಬಹುದು. ಸ್ಕಿನ್ ಡಾಕ್ಟರ್ನ ನೀವು ಕನ್ಸಲ್ಟ್ ಮಾಡ್ತಿರಬಹುದು. ಪೈಲ್ ನಂಬರ್ 2, ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಬದಲಾವಣೆ ಇದೆ. ನಿಮ್ಮ ದಾಂಪತ್ಯ ಜೀವನದಲ್ಲೂ ಬಹಳಷ್ಟು ಬದಲಾವಣೆ ಇದೆ. ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ಇದೆ. ಹಾಗೆ ನೀವು ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ತಿದ್ದೀರಾ, ಇನ್ನಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊತಿದ್ದೀರಾ. ನಿಮ್ಮ ಪಾರ್ಟ್ನರ್ ಜೊತೆ ಎಲ್ಲಾದರೂ ಹೊರ ದೇಶ ಹೋಗಬಹುದು, ಔಟ್ ಆಫ್ ಕಂಟ್ರಿ ಹೋಗ್ತಿರ್ಬೋದು, ಅಥವಾ ಎಲ್ಲೋ ಒಂದು ರೀತಿ ಪಯಣ ಮಾಡ್ತಿದ್ದೀರಾ. ಈ ಒಂದು ವಾರ ನಿಮ್ಮ ಮನಸ್ಸಿಗೆ ಸಂತೋಷ ಆಗ್ತಿದೆ. ಸ್ವಲ್ಪ ನೆಗೆಟಿವಿಟಿ ಆಗಿರುವಂಥ ವ್ಯಕ್ತಿಗಳಿಗೆ ನಿಮ್ಗೆ ಯಾರು ನೆಗೆಟಿವಿಟಿ ಮಾಡಿದ್ದಾರೆ ಪೈಲ್ ನಂಬರ್ 2, ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಸ್ಟ್ರಕ್ ಅನ್ನಿಸ್ತಿದೆ. ನಿಮ್ಮ ಕೆಲಸದ ವಿಚಾರದಲ್ಲಿ, ನಿಮ್ಮ ಕುಟುಂಬದ ವಿಚಾರದಲ್ಲಿ ಅದು ವಾಪಸ್ ರಿಟರ್ನ್ ಬ್ಯಾಕ್ ಆಗಿ ಆ ವ್ಯಕ್ತಿಗಳಿಗೆ ಅದು ಹೋಗ್ತಿದೆ. ಒಂದು ರೀತಿ ಅವರಿಗೆ ಬ್ಲಾಕೇಜಸ್ ಅನ್ನಿಸ್ಬಹುದು ಈ ಒಂದು ವಾರ. ಕೆಲವು ಸಂಬಂಧಗಳಿಂದ ನಿಮಗೆ ಮೆಸೇಜಸ್, ಫೋನ್ ಕಾಲ್ ಕೂಡ ಬರ್ತಿರಬಹುದು. ಎಸ್, ಅದನ್ನು ನೀವು ಅಟೆಂಡ್ ಮಾಡ್ತಿದ್ದೀರಾ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ತಿದ್ದೀರಾ. ಸ್ವಲ್ಪ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಬಗ್ಗೆ ಗಮನ ಕೊಡಬೇಕಿದೆ. ಉಳಿತಾಯನ ಹೆಚ್ಚಾಗಿ ಮಾಡಿ, ಹಣಕಾಸಿನ ವಿಚಾರವಾಗಿ ಈ ಒಂದು ವಾರ ಸ್ವಲ್ಪ ಉಳಿತಾಯ ಮಾಡಿ. ಯಾರಿಗಾದರೂ ನೀವು ಕೊಡೋದು ತಗೊಳ್ಳೋದು ವಿಚಾರವಾಗಿ ಖಂಡಿತ ಸ್ವಲ್ಪ ಗೊಂದಲತೆ ಮಾಡ್ಕೋತಿದ್ದೀರಾ. ಪೈಲ್ ನಂಬರ್ 2, ಖಂಡಿತ ನಿಮಗೆ ಹೆಲ್ಪಿಂಗ್ ಹ್ಯಾಂಡ್ ಸಿಗ್ತಿದೆ. ಖಂಡಿತ ಈ ಒಂದು ವಾರ ನೀವು ಅಂದ್ಕೊಂಡಿರೋ ಕೆಲಸಗಳಲ್ಲಿ ಸಕ್ಸಸ್ ಇದೆ. ಸ್ವಲ್ಪ ನಿಮ್ಮ ಮನಸ್ಸಿಗೆ ಯಾಕೋ ಸಮಾಧಾನ ಅನ್ನಿಸ್ತಿಲ್ಲ. ಮನಸ್ಸನ್ನು ಕಾಮಾಗಿರಿ, ಮೆಡಿಟೇಷನ್ ಮಾಡಿ. ಓಂ ನಮೋ ಭಗವತೆ ವಾಸುದೇವಾಯ ಈ ಒಂದು ಮಂತ್ರನ ಪ್ರತಿದಿನ ನೀವು ವೇಕಪ್ ಆದಮೇಲೆ, ಬೆಳಗ್ಗೆ ಎದ್ದ ಮೇಲೆ 11 ಬಾರಿ ಹೇಳಿ. ಖಂಡಿತ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಈ ಒಂದು ವಾರ ಸಿಗ್ತಿದೆ. ನಾರಾಯಣನ ಆಶೀರ್ವಾದ, ಕೃಷ್ಣರಾಧೆಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಇದೆ ಈ ಒಂದು ವಾರ. ಕೃಷ್ಣನ ಒಂದು ಸನ್ನಿಧಾನಕ್ಕೆ ನೀವು ಇಸ್ಕಾನ್ಗೆ ಹೋಗ್ತಿರ್ಬೋದು ಈ ಒಂದು ವಾರದಲ್ಲಿ. ಎಸ್, ಏನಾದರೂ ನೀವು ದೇವರಿಗೆ ಆರೈಕೆ ಮಾಡ್ಕೊಂಡಿದ್ರೆ, ಕೃಷ್ಣನಿಗಾಗಿರ್ಬೋದು ಅಥವಾ ನಿಮ್ಮ ಮನೆ ದೇವರಿಗಾಗಿರ್ಬೋದು, ಅದನ್ನು ಕೂಡ ದೇವರಿಗೆ ಪ್ರಾರ್ಥನೆನ ಅರ್ಪಣೆ ಮಾಡ್ತಿದ್ದೀರಾ.
ಮನಸ್ಸಲ್ಲಿ ಏನೋ ಒಂದು ಆಸೆ ಇದೆ, ಆ ಆಸೆನ ನೆರವೇರಿಸ್ಕೋತಿದ್ದೀರಾ ಈ ಒಂದು ವಾರ. ನೀವು ಅಂದ್ಕೊಂಡಿದ್ದನ್ನು ನೀವು ಶೀಘ್ರದಲ್ಲೇ ಫಲನ ಸಿದ್ಧಿಪಡಿಸ್ಕೋತಿದ್ದೀರಾ. ಆ್ಯಂಡ್ ನೀವು ಹೊಸ ವ್ಯಕ್ತಿನ ಭೇಟಿಯಾಗೋ ಸಮಯ ಕೂಡ ಬಂದಿದೆ, ಹೊಸ ವಿಚಾರದ ಬಗ್ಗೆ ತಿಳ್ಕೊಳ್ಳೋ ಸಮಯ ಬಂದಿದೆ. ಹಾಗೆ ಏನು ಸ್ಟ್ರಕ್ ಇದೆ ಅದು ಕೂಡ ರಿಲೀಸ್ ಆಗ್ತಿದೆ. ನಿಮ್ಮ ಒಂದು ವಿಚಾರವಾಗಿ ಯಾರೇ ವ್ಯಕ್ತಿಗಳು ನಿಮ್ಗೆ ನೆಗೆಟಿವಿಟಿ ಮಾಡಲಿ, ದೃಷ್ಟಿ ಮಾಡಲಿ, ಆ ವ್ಯಕ್ತಿಗಳು ಈ ಒಂದು ವಾರದಲ್ಲಿ ತುಂಬ ಬ್ಲಾಕೇಜಸ್ ಆಗ್ತಿದೆ. ಅವರ ಆರ್ಥಿಕ ಪರಿಸ್ಥಿತಿ, ಅವರ ಆರೋಗ್ಯ, ಅದು ನೀವು ಸುತ್ತ ಇರೋ ಜನಗಳಾಗಿರಬಹುದು, ದೂರ ವ್ಯಕ್ತಿಗಳಾಗಿರ್ಬೋದು, ಆ ಮೆಸೇಜಸ್ ನಿಮಗೆ ಸಿಗ್ತಿದೆ, ಆ ಸೂಚನೆಗಳು ಕೂಡ ನಿಮಗೆ ಸಿಗ್ತಿದೆ. ಫೈಲ್ ನಂಬರ್ 2. ಎಸ್, ತುಂಬಾ ಈ ಒಂದು ವಾರ ಹೊಸ ವಿಶೇಷವಾದಂಥದ್ದು ಏನಾದರೂ ಕೆಲಸಗಳನ್ನ ನೀವು ಮಾಡಲಿಕ್ಕೆ ಮುಂದೆ ಹೋಗ್ತಿದ್ದೀರಾ. ಹಾಗೆ ಇನ್ನಷ್ಟು ಫಾಸ್ಟಾಗಿ ಮೂವ್ ಹೋಗಬೇಕು, ಇನ್ನಷ್ಟು ಇದು ಮಾಡಬೇಕು, ಅದು ಮಾಡಬೇಕು ಅಂತ ಗಲಿಬಿಲಿ ಮಾಡ್ಕೊಳ್ಳೋದಕ್ಕಿಂತ ನಿಧಾನವಾಗಿ ಆ ಕೆಲಸ ಆಗಲಿ. ಆ್ಯಂಡ್ ನೀವೇನು ಕೆಲಸಗಳನ್ನ ಹೊಸದಾಗಿ ತೊಗೋತಿದ್ದೀರಾ, ತುಂಬಾ ಸಕ್ಸಸ್ ಅನ್ನೋದು ಆ ಕೆಲಸದಲ್ಲಿ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಹಾಗೆ ಫೈಲ್ ನಂಬರ್ 2, ಯಾರಿಲ್ಲಿ ಸ್ವಂತ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಈ ಒಂದು ವಾರದಲ್ಲಿ ಅಂದ್ಕೊಂಡಿದ್ದೀರಾ, ಖಂಡಿತ ತಾಯಿ ದುರ್ಗಾ ಪರಮೇಶ್ವರಿ ಅಮ್ಮನ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಇದೆ. ಖಂಡಿತ ಸಕ್ಸಸ್ ಇದೆ. ಸ್ತ್ರೀಯರಿಂದ ನಿಮಗೆ ತುಂಬಾ ಬೆಂಬಲ, ಸಪೋರ್ಟ್ ಸಿಗ್ತಿದೆ. ನಿಮ್ಮ ವೈಫ್ ಇರ್ಬೋದು, ನಿಮ್ಮ ತಾಯಿ ಇರ್ಬೋದು, ನಿಮ್ಮ ಡಾಟರ್ ಇರ್ಬೋದು, ನಿಮ್ಮ ಸಿಸ್ಟರ್ ಇರ್ಬೋದು, ಈ ವ್ಯಕ್ತಿಗಳಿಂದ ನಿಮಗೆ ಸಪೋರ್ಟ್ ಇದೆ. ಏನೇ ಆರಂಭ ಮಾಡೋಕ್ಕೆ ಹೋದರೂ ಅವರಿಂದ ನೀವು ಆರಂಭನ ಮಾಡಿಸ್ತಿದ್ದೀರಾ. ತುಂಬಾ ಹೆಚ್ಚಿನ ಸಕ್ಸಸ್ ಇದೆ. ನೀವು ಮಾಡ್ತಿರೋ ಕೆಲಸ ಸ್ಟಾಪ್ ಆಗೋದಿಲ್ಲ, ಅದು ನಿಮಗೆ ಹೆಚ್ಚಿನ ಲಾಭನೇ ತಂದುಕೊಡ್ತಿದೆ. ಫೈಲ್ ನಂಬರ್ 2. ಎಸ್, ಯಾವುದೇ ರೀತಿ ನಿಮ್ಮ ಮನಸ್ಸಲ್ಲಿ ಆಲೋಚನೆ ಇಟ್ಕೊಡ್ಬೇಡಿ. ಬಿಕಾಸ್ ಇದು ಕೆಲಸ ಮಾಡಿದ್ರೆ ನನಗೆ ಸಕ್ಸಸ್ ಆಗುತ್ತೋ ಇಲ್ವೋ, ಮಾಡಲಾ ಬೇಡವಾ ಅನ್ನೋ ಆಲೋಚನೆ ಬೇಡ. ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ನಿಮ್ಮ ಮನಸ್ಸಿಗೆ ಸರಿ ಅನಿಸಿದ್ದನ್ನು ಮಾಡಿ. ಫೈಲ್ ನಂಬರ್ 2. ತಾವರೆ ಹೂವಿನ ತಾಯಿ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ ಸಾಧ್ಯ ಆದರೆ ಈ ಒಂದು ವಾರದಲ್ಲಿ ದೇವರಿಗೆ ಅರ್ಪಣೆ ಮಾಡಿ, ಅಥವಾ ನಿಮ್ಮ ಮನೆಯಲ್ಲಿ ದೇವ್ರ ಫೋಟೋ ಮುಂದೆ ಕೂಡ ತಾವರೆ ಹೂವನ್ನ ಇಟ್ಟು ಸಂಕಲ್ಪ ಮಾಡ್ಕೊಳ್ಳಿ. ನೀವೇನೇ ಕೆಲಸ ಮಾಡಬೇಕಿದ್ರು ಅಥವಾ ಹೊಸ ಕೆಲಸನ ನೀವು ಹುಡುಕ್ಲಿಕ್ಕೆ ಹೋಗ್ತಿದ್ರೆ ದೇವರಿಗೆ ಅರ್ಪಣೆ ಮಾಡಿ ಮುಂದೆ ಹೋಗಿ. ಖಂಡಿತ ಸಕ್ಸಸ್ ನಿಮಗೆ ಈ ಒಂದು ವಾರದಲ್ಲಿ ಹೆಚ್ಚಾಗಿ ಸಿಗ್ತಿದೆ. ಎಸ್, ಯಾವುದನ್ನು ಅಬ್ಸರ್ವ್ ಮಾಡ್ತಿದ್ದೀರಾ, ಯಾವುದನ್ನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ, ಯಾವುದನ್ನು ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ, ಖಂಡಿತ ಅದು ನಿಮ್ಮ ಕೈಗೆ ಸಿಗ್ತಿದೆ. ಯಾವುದು ನಿಮಗೆ ಬೇಕಾಗಿದೆ ಅನ್ನೋದು ಭಗವಂತನಿಗೆ ಗೊತ್ತಿದೆ. ಆ್ಯಂಡ್ ಜೀಸಸ್ ನಿಮಗೆ ತುಂಬಾ ಬ್ಲೆಸ್ಸಿಂಗ್ಸ್ ಕೊಟ್ಟಿದ್ದಾರೆ. ನಿಮ್ಮ ಒಂದು ಪ್ರೀತಿಯ ಜೀವನಕ್ಕೆ, ನಿಮ್ಮ ದಾಂಪತ್ಯ ಜೀವನಕ್ಕೆ, ನಿಮ್ಮ ಕೆರಿಯರ್ಗೆ ಸಕ್ಸಸ್ ಈ ಒಂದು ವಾರದಲ್ಲಿದೆ. ಯಾವುದೇ ಒಂದು 3 ವಿಚಾರಗಳಲ್ಲಿ ನೀವು ನಿರ್ಧಾರ ತಗೊಂಡ್ರು ಸಕ್ಸಸ್ ಈ ಒಂದು ವಾರದಲ್ಲಿ ಫೈಲ್ ನಂಬರ್ 2ಗೆ ಇದೆ. ನೀವೇನಾದರೂ ಬರ್ಡ್ಸ್ನ ಸಾಕಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ನಿಮ್ಮ ಪೂರ್ವಜರೇ ಬರ್ತಿರ್ಬೋದು, ಅಥವಾ ನೀವೇನಾದರೂ ಡಾಗ್ಸ್ ಆಗಿರ್ಬೋದು, ಪ್ರಾಣಿಗಳನ್ನ ಏನಾದರೂ ನೀವು ಸಾಕಬೇಕು ಅಂದ್ಕೊಂಡಿದ್ರೆ, ಸಾಕು ಪ್ರಾಣಿಗಳನ್ನ ನೀವು ಪರ್ಚೇಸ್ ಮಾಡ್ತಿದ್ರೆ, ಡಾಗ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಬರ್ಡ್ಸ್ ಆಗಿರ್ಬೋದು, ನಿಮ್ಮ ಪೂರ್ವಜರರು ನಿಮ್ಮ ಮನೆಗೆ ಆಗಮನಿಸ್ತಿದ್ದಾರೆ ಅಂತ ನೀವು ಭಾವಿಸ್ತಿದ್ದೀರಾ. ಹಾಗೆ ಅವರು ಕೂಡ ನಿಮ್ಮ ಮನೆಗೆ ಬರ್ತಿದ್ದಾರೆ. ನಿಮ್ಮ ಪ್ರೊಟೆಕ್ಷನ್ಗೆ ನಿಮ್ಮ ಸುತ್ತ ಇರುವಂತಹ ಪ್ರಾಣಿಗಳು, ನೀವು ಸಾಕಿರೋ ಪ್ರಾಣಿಗಳಾಗಿರ್ಬೋದು, ಮುಂದೆ ಈ ಒಂದು ವಾರದಲ್ಲಿ ಪರ್ಚೇಸ್ ಮಾಡ್ತಿರೋ ಪ್ರಾಣಿಗಳು ನಿಮ್ಮನ್ನು ತುಂಬಾ ಪ್ರೊಟೆಕ್ಟ್ ಮಾಡ್ತಿದೆ. ಫೈಲ್ ನಂಬರ್ 2. ಸ್ವಲ್ಪ ಕಣ್ಣೂರಿ ಹೆಚ್ಚಾಗ್ಬೋದು, ಉಷ್ಣತೆ ಹೆಚ್ಚಾಗ್ಬೋದು ಈ ಒಂದು ವಾರದಲ್ಲಿ. ಈಟಿನ ಪದಾರ್ಥನ ಅವಾಯ್ಡ್ ಮಾಡಿ. ಎಸ್, ಹೆಚ್ಚು ಮಜ್ಜಿಗೆ ಕುಡೀರಿ, ನೀರನ್ನು ಕುಡೀರಿ. ಫೈಲ್ ನಂಬರ್ 2. ವಸ್ತ್ರಗಳನ್ನಾಗಿರಬಹುದು, ಜ್ಯುವೆಲ್ರೀಸ್ ಆಗಿರಬಹುದು, ಅಥವಾ ಏನಾದರೂ ನೀವು ಹೊಸದಾಗಿ ಏನಾದರೂ ಪರ್ಚೇಸ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ, ನೀವು ಉಳಿತಾಯ ಮಾಡಿರೋ ಅಮೌಂಟಲ್ಲಿ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಎಸ್, ನಿಮ್ಮ ಕೈ ರೇಖೆಯಿಂದ ಕೂಡ ನೀವು ಈ ಒಂದು ವಾರದಲ್ಲಿ ಶಾಸ್ತ್ರ ಕೂಡ ಕೇಳ್ತಿರ್ಬೋದು. ಅದರಿಂದ ಇನ್ನಷ್ಟು ವಿಚಾರಗಳು ನಿಮಗೆ ಗೊಂದಲತೆನೂ ಅನ್ನಿಸ್ಬಹುದು. ಆ ಕನ್ಫ್ಯೂಷನಿಂದ ನೀವು ಹೊರಗಡೆನೂ ಬರ್ತಿರಬಹುದು. ಎಸ್, ಯಾವುದು ನಿಮಗೆ ಸಮಾಧಾನ ಅನಿಸುತ್ತೆ ಅಥವಾ ಎಲ್ಲನೂ ನೀವು ಕಂಪ್ಲೀಟಾಗಿ ಇದೇ ರೀತಿ ಆಗುತ್ತೆ ಅಂತ ನೀವು ನಿರ್ಧಾರ ತಗೊಳ್ತಿಲ್ಲ. ಬಟ್ ಮುಂದೆ ಆಗೋದನ್ನು ನೀವು ತಿಳ್ಕೊಳ್ಳುವಂತಹ ಮನಸ್ಥಿತಿ ಈ ಒಂದು ವಾರದಲ್ಲಿ ಹೆಚ್ಚಾಗಿ ನಿಮಗೆ ಎನರ್ಜೀಸ್ ಸಿಗ್ತಿದೆ. ಮುಂದೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ತಿಳಿಬೇಕು ಅಂತ ಹೆಚ್ಚಾಗಿ ಗಮನ ಕೊಡ್ತಿದ್ದೀರಾ. ಫೈಲ್ ನಂಬರ್ 2. ಯಾವುದಾದ್ರೂ ವಸ್ತುಗಳನ್ನು ನೀವೇನಾದರೂ ಲೆಟರ್ ಆಗಿರ್ಬೋದು, ನಿಮ್ಮ ವಸ್ತುಗಳನ್ನು ಕಳ್ಕೊಂಡಿದ್ರೆ, ಅದು ನಿಮ್ಮ ಮನೆಯಲ್ಲೇ ಸಿಗದೆ ಹುಡುಕ್ತಾ ಇದ್ದರೆ ಈ ಒಂದು ವಾರದಲ್ಲಿ ಆ ವಸ್ತುಗಳು ಸಿಗ್ತಿದೆ. ಇನ್ನಷ್ಟು ಇನ್ಫಾರ್ಮೇಷನ್ ಯಾವುದಾದ್ರೂ ಕಾನೂನಿಗೆ ಸಂಬಂಧಪಟ್ಟಾಗೆ
ಅಥವಾ ನಿಮ್ಮ ಕುಟುಂಬದ ವ್ಯಕ್ತಿಗೆ ಸಂಬಂಧಪಟ್ಟಾಗೆ ನಿಮಗೆ ಕ್ಲಾರಿಟಿ ಸಿಗಬೇಕಿದ್ರೆ ಖಂಡಿತ ಸಿಗ್ತಿದೆ. ಹೊಸ ಪ್ರೀತಿ, ಹೊಸ ಪ್ರೇಮಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಇಷ್ಟು ದಿವಸ ಯಾವ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡಿ ನೀವು ಪ್ರೀತಿ ಟೈಮ್ ಎಲ್ಲ ಕೊಟ್ಟು ಆ ವ್ಯಕ್ತಿ ನಿಮಗೆ ನೋವುಂಟು ಮಾಡಿ ದೂರ ಹೋಗಿದ್ದಾರೆ. ಮತ್ತು ನಿಮ್ಮ ಲೈಫಿಗೆ ಹೊಸ ಪ್ರೀತಿ ಬರಬೇಕು ಅಂತ ವೆಯ್ಟ್ ಮಾಡ್ತಿದ್ದೀರಾ. ನೀವು ವೆಯ್ಟ್ ಮಾಡದೇ ಹೋದ್ರೂ ಭಗವಂತ ನಿಮಗೆ ಹೊಸ ಪ್ರೀತಿನ ಕಳಿಸ್ಕೊಡ್ತಿದ್ದಾರೆ. ಪಾಲ್ ನಂಬರ್ 2 ಖಂಡಿತ ಬ್ಲೈಂಡಾಗಿ ಯಾರನ್ನು ನಂಬೇಡಿ. ಹಾಗೆ ನಿಮ್ಮ ಕಣ್ಮುಂದೆ ಬಂದಾಗ ನೀವು ಕಣ್ಮುಚ್ಚಬೇಡಿ ಅಷ್ಟೇ. ಪಾಲ್ ನಂಬರ್ 2 ಯಾರಿಗೆ ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ನಿಮ್ಮ ಒಂದು ಪ್ರೀತಿಯ ವಿಚಾರದಲ್ಲಿ ಅಥವಾ ಹೊಸ ವ್ಯಕ್ತಿ ವಿಚಾರದಲ್ಲಿ ಆ ವ್ಯಕ್ತಿ ನಿಮ್ಮನ್ನು ತುಂಬ ಇಷ್ಟಪಟ್ಟು ನಿಮ್ಮ ಬಗ್ಗೆ ತುಂಬ ಕಾಳಜಿ ವಹಿಸ್ತಿರೋ ವ್ಯಕ್ತಿನ ನೀವು ಅವಾಯ್ಡ್ ಮಾಡ್ತಿರ್ಬಹುದು. ಖಂಡಿತ ಆ ವ್ಯಕ್ತಿ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೆ ಇನ್ನಷ್ಟು ನಿಮಗೆ ಅರ್ಥ ಆಗ್ತಿದೆ ಈ ಒಂದು ವಾರದಲ್ಲಿ. ನಿಮ್ಮ ಸುತ್ತ ಇರೋ ವ್ಯಕ್ತಿಗಳ ಬಗ್ಗೆ ನೀವು ಅರ್ಥ ಮಾಡ್ಕೋತಿದ್ದೀರಾ. ತಾಳ್ಮೆಯಿಂದ ನಿರ್ಧಾರ ತಗೊಳ್ಳಿ. ಫೋರ್ಸ್ಫುಲ್ಲಿ ಯಾವುದೂ ನಿರ್ಧಾರ ತಗೋಬೇಡಿ. ಎಸ್, ಇಲ್ಲಿ ಪಾಲ್ ನಂಬರ್ 2ಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೂಡ ಬರ್ತಿದೆ. ಅದು ನಿಮ್ಮ ಮನಸ್ಸಿಗೆ ಒಪ್ಪದವರು ನಿಮ್ಮ ಕುಟುಂಬಕ್ಕೆ ಒಪ್ಪಿದೆ ಅಂತ ನೀವು ಒಪ್ಪಿಗೆ ಕೊಡ್ತಿರಬಹುದು. ಬಟ್ ನಿಮ್ಮ ಮನಸ್ಸಿಗೆ ಇಷ್ಟ ಆಗುವಂಥ ವ್ಯಕ್ತಿನ ನೀವು ಆರಿಸ್ಕೊಳ್ಳೋವಂಥ ಟೈಮ್ ಬಂದಿದೆ. ಆರಿಸ್ಕೋತಿದ್ದೀರಾ ಕೂಡ. ಎಸ್, ಹೆಚ್ಚು ರಾಧೆಕೃಷ್ಣರ ಆಶೀರ್ವಾದ ನಿಮಗೆ ಹೆಚ್ಚಾಗಿದೆ. ಇಲ್ಲಿ ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮ್ಮ ಸುತ್ತ ಇದೆ. ಹಾಗೆ ನಿಮ್ಮ ಮನೆಗೆ ಏನಾದರೂ ರಾಧೆಕೃಷ್ಣರ ವಿಗ್ರಹ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು ಪರ್ಚೇಸ್ ಮಾಡ್ತಿರ್ಬೋದು ನೀವು, ಅಥವಾ ನಿಮ್ಗೆ ಯಾರಾದರೂ ಗಿಫ್ಟ್ ಕೊಡ್ತಿರ್ಬೋದು. ತುಂಬಾ ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಿದೆ. ಇಲ್ಲಿ ಸಿಂಗಲ್ಸ್ಗೆ ಮ್ಯಾರೇಜ್ ಇದೆ, ಫಿಕ್ಸ್ ಆಗ್ತಿದೆ. ಬಟ್ ನೀವು ನಿರ್ಧಾರ ಏನು ತೊಗೋತಿದ್ದೀರಾ ಅದು ನೀವು ಸ್ವಂತ ನಿರ್ಧಾರ ಆಗಿರಲಿ. ಇನ್ನೊಬ್ಬರು ಫೋರ್ಸ್ಫುಲ್ಲಿ ಆಗಿ ಇನ್ನೊಬ್ರಿಗೋಸ್ಕರ ನೀವು ನಿರ್ಧಾರ ತಗೋಬೇಡಿ. ಎಸ್, ನಿಮ್ಮ ಮಕ್ಕಳಿಗೆ ಅಕ್ಷರಾಭ್ಯಾಸ ಕೂಡ ಮಾಡಿಸ್ತಿರಬಹುದು ಈ ಒಂದು ಮಂತಲ್ಲಿ. ಪಾಲ್ ನಂಬರ್ 2 ಈ ಒಂದು ವಾರ ಅನ್ನೋದಕ್ಕಿಂತ ಈ ಒಂದು ಮಂತಲ್ಲಿ ನಿಮಗೆ ತುಂಬಾ ಚೇಂಜಸ್ ಆಗ್ತಿದೆ. ಬ್ಯಾಕ್ ಓವರ್ ಮಂತಲ್ಲಿ ಏನು ವೇರಿಯೇಷನ್ಸ್ ಆಗಿತ್ತು ಅಥವಾ ಯಾವುದೋ ಕೆಲಸ ಸ್ಟ್ರಕ್ ಆಗಿತ್ತು ನಿಮ್ಮ ಭೂಮಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ, ಈ ಒಂದು ವಾರ ಈ ಒಂದು ಮಂತ್ ನಿಮಗೆ ತುಂಬ ಚೇಂಜಸ್ ಇದೆ. ಪಾಲ್ ನಂಬರ್ 2 ಯಾವುದು ನಿಮಗೆ ಸರಿ ತಪ್ಪುಗಳನ್ನು ದಾರಿನ ಭಗವಂತ ತೋರಿಸ್ಕೊಡ್ತಿದ್ದಾರೆ. ಯಾವುದು ನಿಮಗೆ ಬೇಡ ಅದು ಸ್ವಲ್ಪ ತಡ ಆಗ್ತಿದೆ. ಯಾವುದು ನಿಮ್ಮ ಲೈಫಿಗೆ ಬರಬೇಕು ಅದು ಫಾಸ್ಟಾಗಿ ಒಂದು ವಾರದಲ್ಲಿ ತಗೊಳ್ತಿದ್ದೀರಾ ನಿರ್ಧಾರನ. ನೀವು ಬೇಡ ಅಂದಿದ್ದು ನಿಮ್ಮ ಲೈಫಿಂದ ತಡ ಆಗಿ ದೂರನೇ ನಿಂತಿದೆ. ನೀವು ಬೇಕಾಗಿರೋದನ್ನ ನೀವು ಬೇಡ ಅಂತ ದೂರ ತೆಳ್ತಿದ್ದೀರಾ. ಬಟ್ ಅದು ನಿಮ್ಮ ಕೈಗೆ ಬರ್ತಿದೆ, ನಿಮ್ಮ ಲೈಫಿಗೆ ಬರ್ತಿದೆ. ಸಕ್ಸಸ್ ನಿಮ್ಮ ಸುತ್ತ ಇದೆ. ಸಕ್ಸಸ್ ನೀವು ಪಡ್ಕೋತಿದ್ದೀರಾ. ಹಾಗೆ ಯಾರಿಗೆ ನಿಮಗೆ ಅರ್ಹತೆ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ, ನಿಮಗೆ ಕೆಲಸ ಅರ್ಹತೆ ಇಲ್ಲ ಅಥವಾ ನಿಮ್ಗೆ ಇದನ್ನ ಮಾಡೋಕ್ಕೆ ಅರ್ಹತೆ ಇಲ್ಲ ಅಂತ, ಅದನ್ನು ಮಾಡಿ ಸಾಧಿಸಿ ತೋರಿಸುವಂಥ ವ್ಯಕ್ತಿಗಳು ನೀವು ಆಗಿದ್ದೀರಾ. ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳು, ಸ್ಥಳ ಬದಲಾವಣೆ ಕೂಡ ಇದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ. ನಿಮ್ಮ ವ್ಯಕ್ತಿ ಆಗಿರ್ಬೋದು, ನೀವಾಗಿರ್ಬೋದು, ಸ್ವಲ್ಪ ಫಾರ್ ಆಗ್ತಿದ್ದೀರಾ. ಸ್ವಲ್ಪ ನಿಮ್ಮ ಸ್ಥಳ ಮತ್ತು ಅವರ ಸ್ಥಳ ಸ್ವಲ್ಪ ದೂರ ಆಗ್ತಿರ್ಬೋದು. ಬೇರೆ ಬೇರೆ ಊರುಗಳಿಗೆ ನೀವು ಪಯಣ ಬೆಳೆಸ್ತಿರ್ಬೋದು. ಅಥವಾ ನೀವು ಮತ್ತು ನಿಮ್ಮ ಪಾರ್ಟ್ನರ್ ಏನಾದರೂ ಒಂದೇ ಸ್ಥಳದಲ್ಲಿದ್ದು ಅಥವಾ ದೂರ ಪ್ಲೇಸಸ್ಗೆ ಹೋಗ್ತಿರ್ಬೋದು. ಪಾಲ್ ನಂಬರ್ 2 ಎಸ್, ಖಂಡಿತ ಈ ಒಂದು ವಾರ ನಿಮ್ಮ ಲೈಫಲ್ಲಿ ಒಳ್ಳೆ ಅಚೀವ್ಮೆಂಟ್ ಮಾಡಲಿಕ್ಕೆ ಒಂದು ಹೊಸ ವೇದಿಕೆ ಇದೆ, ಹೊಸ ದಾರಿ ಇದೆ. ಹಾಗೂ ನಿಮಗೆ ಆಪರ್ಚುನಿಟಿ ಕೂಡ ಸಿಗ್ತದೆ. ಯಾರೆಲ್ಲಿ ಗೌರ್ಮೆಂಟ್ ಜಾಬ್ಗೆ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಿದ್ದೀರಾ, ಗುಡ್ ರಿಸಲ್ಟ್ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗ್ತಿದೆ. ಆ್ಯಂಡ್ ಯಾರು ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಿದ್ದೀರಾ ನಿಮಗೆ ಖಂಡಿತ ಮೇಲಧಿಕಾರಿಗಳಿಂದ ನಿಮಗೆ ಪ್ರಶಂಸೆ ಸಿಗ್ತಿದೆ. ಪಾಲ್ ನಂಬರ್ 2 ಈಗ ನೀವು ರಿಲೀಸ್ ಆಗ್ತಿದ್ದೀರಾ. ನಿಮ್ಮ ನೆಗೆಟಿವಿಟಿ, ನಿಮ್ಮ ಥಾಟ್ಸ್ ಏನು ಬ್ಲಾಕೇಜಸ್ ಇದೆ ಅದು ರಿಲೀಸ್ ಆಗಿದೆ. ನೀವೀಗ ಓಪನ್ ಅಪ್ ಆಗಬೇಕಾಗಿದೆ. ಕೆಲವು ನಿರ್ಧಾರಗಳನ್ನ ತಗೊಳ್ಳಿಕ್ಕೆ ಬ್ಲಾಕ್ ಮಾಡ್ಕೋಬೇಡಿ. ನಿರ್ಧಾರನ ತಗೊಳ್ಳಿ. ನಿಮ್ಮ ಕೈಗೆ ಬಂದಿದ್ದು ನಿಮ್ಮ ಕಣ್ಣು ಮುಂದೆ ಕಾಣಿಸಿರೋ ಆಪರ್ಚುನಿಟಿನ ತಗೊಳ್ಬೇಕಾಗಿದೆ. ಅದನ್ನು ನೀವು ಎತ್ಕೊಳ್ಳೋಕ್ಕೆ ತಡ ಮಾಡ್ತಿದ್ದೀರಾ. ಪಾಲ್ ನಂಬರ್ 2 ಖಂಡಿತ ತಡ ಮಾಡಬೇಡಿ. ಈ ಒಂದು ವಾರ ತುಂಬಾ ಸಕ್ಸಸ್ ನಿಮ್ಮ ಸುತ್ತ ಇದೆ. ಭೂಮಿಗೆ ಸಂಬಂಧಪಟ್ಟಾಗೆ ಅಥವಾ ಕಾನೂನಿಗೆ ವಿಚಾರವಾಗಿ, ಆಸ್ತಿಗೆ ಸಂಬಂಧಪಟ್ಟಾಗೆ ನಿಮಗೆ ಸಿಗಬೇಕಾಗಿರುವಂತಹ ಆಸ್ತಿ ನಿಮಗೆ ಸಿಗ್ತಿದೆ. ಎಸ್, ನೀವು ತಗೊಂಡಿರೋ ಭೂಮಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ನೀವು ನೋಡ್ತಿದ್ದೀರಾ. ಪಾಲ್ ನಂಬರ್ 2 ಎಸ್,
ನೀವು ಮಾತಾಡೋ ಮಾತುಗಳಾಗಿರ್ಬೋದು, ನೀವು ಮಾಡ್ತಾ ಇರೋ ಕೆಲಸಗಳಾಗಿರ್ಬೋದು ಸ್ವಲ್ಪ ಮೌನದಿಂದ ಮಾಡಬೇಕಿದೆ. ಬಿಕಾಸ್ ಕೆಲವು ವ್ಯಕ್ತಿಗಳು ಅದನ್ನು ಐಡೆಂಟಿಫೈ ಮಾಡ್ತಿರ್ಬೋದು ಅಥವಾ ನಿಮ್ಮ ಬಗ್ಗೆ ರಿಸರ್ಚ್ ಮಾಡ್ತಿರ್ಬೋದು, ನಿಮ್ಮ ಬಗ್ಗೆ ಹೆಚ್ಚಾಗಿ ಕುತೂಹಲ ಇರಬಹುದು. ಪಾಯಿಂಟ್ ನಂಬರ್ 1ಗೆ ಎಸ್, ಹೊಸ ದಾರಿ ಹಾಗೂ ಹೊಸ ಜ್ಞಾನ ಹಾಗೂ ಹೊಸ ಗುರು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹೆಚ್ಚಾಗಿ ಭಾಗವತ ಬುಕ್ಸಸ್ನ ನೀವು ಪರ್ಚೇಸ್ ಮಾಡಿ ಓದ್ತಿರ್ಬೋದು. ತುಂಬಾ ಆಧ್ಯಾತ್ಮದ ಕಡೆ ಗಮನ ಕೊಡ್ತಿದ್ದೀರಾ, ಮಂತ್ರ ಜಪನ ಮಾಡ್ತಿದ್ದೀರಾ, ನಿಮ್ಮ ಮನೆಯೂ ಕೂಡ ಕ್ಲೆನ್ಸ್ ಮಾಡ್ತಿದ್ದೀರಾ. ನಿಮ್ಮ ಮನಸ್ಸಲ್ಲಿ ಯಾವ ಬೇಡದಿರೋ ಆಲೋಚನೆ ಇದೆ ಅದನ್ನು ಕೂಡ ಕ್ಲೆನ್ಸ್ ಮಾಡ್ತಿದ್ದೀರಾ. ನಿಮಗೆ ಯಾವುದು ಸರಿ ಅನ್ನಿಸ್ತಿದೆ ಅದ್ರ ಕಡೆ ಗಮನ ಕೊಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ಹೊಸ ಪೂಜೆ ಜಪಗಳನ್ನು ನೀವು ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಅದು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಇದೆ. ಕೆಲವು ವ್ಯಕ್ತಿಗಳು ನಿಮಗೆ ಶತ್ರು ಆಗಿರೋ ವ್ಯಕ್ತಿಗಳು ಅಥವಾ ನಿಮಗೆ ಮಿತ್ರರಿರೋ ವ್ಯಕ್ತಿಗಳ ಶತ್ರುವಾಗಿ ಯಾವುದಾದ್ರೂ ದೇವಿಗೆ ಪ್ರಾರ್ಥನೆ ಮಾಡಿದರೆ ಆ ವ್ಯಕ್ತಿಗಳಿಂದ ಸ್ವಲ್ಪ ನಿಮಗೆ ಅಡೆತಡೆ ಅನ್ನಿಸ್ತಿರಬಹುದು. ನಿಮ್ಮ ಸುತ್ತ ಇರೋ ವ್ಯಕ್ತಿಗಳಿಂದ ಸ್ವಲ್ಪ ಆ ವ್ಯಕ್ತಿಗಳನ್ನ ನೋಡಿದಾಗ ನಿಮಗೆ ಸ್ವಲ್ಪ ಮೊಂಗುತನ ಅನ್ನಿಸೋದು ಅಥವಾ ಸುಸ್ತಾಗೋದು ಅಥವಾ ಯಾವುದೋ ಮಾಡೋಕ್ಕೋಗಿ ಕೆಲಸ ಇನ್ಯಾವುದೋ ನಿಮ್ಮ ಕೆಲಸದ ಸರೌಂಡಿಂಗಲ್ಲಿ ಅಥವಾ ನಿಮ್ಮ ಕುಟುಂಬದ ಸರೌಂಡಿಂಗಲ್ಲಿ ಈ ರೀತಿ ಅನ್ನಿಸ್ತಿದ್ರೆ ಆ ವ್ಯಕ್ತಿಗಳು ಕಾಳಿ ದೇವಿಯ ಒಂದು ಪ್ರಾರ್ಥನೆ ಮಾಡಿರಬಹುದು. ಈ ಒಂದು ವಾರದಲ್ಲಿ ಖಂಡಿತ ನ್ಯಾಯ ನೀತಿ ಧರ್ಮದಿಂದ ನೀವು ನಡೀತಿದ್ದೀರಾ. ಅದಕ್ಕೆ ಕಾಳಿ ದೇವಿ ನಿಮಗೆ ಆಶೀರ್ವಾದ ಮಾಡ್ತಿದ್ದಾರೆ, ಶತ್ರುಗಳನ್ನು ಸಂಹಾರ ಮಾಡ್ತಿದ್ದಾರೆ. ಇಲ್ಲಿ ಮೀನ್ಸ್ ನಿಮ್ಮ ಯಾರು ಕೆಟ್ಟದನ್ನು ಬಯಸಿ ಪ್ರಾರ್ಥನೆ ಮಾಡ್ತಿದ್ದಾರೆ, ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ಆ ವ್ಯಕ್ತಿಗಳನ್ನು ತಾಯಿ ತುಳಿಲಿಕ್ಕೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹೊಸ ಬದಲಾವಣೆನ ದಾರಿನ ತೋರಿಸ್ಕೊಡ್ತಿದ್ದಾರೆ. ಎಸ್, ಪಾಯಿಂಟ್ ನಂಬರ್, ವಿಷ್ಣು ಸಹಸ್ರನಾಮನ ನೀವು ಈ ಒಂದು ವಾರದಲ್ಲಿ ಕೇಳೋದ್ರಿಂದ ಇನ್ನಷ್ಟು ಮನಸ್ಸಿಗೆ ನಿಮ್ಮ ಕೆಲಸಕ್ಕೆ ದಾರಿ ಸಿಗ್ತಿದೆ. ನೀವು ಅದನ್ನು ಪಠನೆ ಮಾಡೋದ್ರಿಂದನೂ ಕೂಡ ನಿಮಗೆ ಟೈಮ್ ಇಲ್ಲ ಅಂದರೆ ಇಟ್ಸ್ ಓಕೆ, ಅದನ್ನು ನೀವು ಕೇಳಿ. ಇಲ್ಲ ನಿಮಗೆ ಟೈಮ್ ಇದ್ದರೆ ಖಂಡಿತ ವಿಷ್ಣು ಸಹಸ್ರನಾಮನ ಓದಿ. ಒಂದು ಬಾರಿ ಆದರೂ ಈ ಒಂದು ವಾರದಲ್ಲಿ ಒಂದು ಸತಿ ಆದರೂ ಓದಿ. ಖಂಡಿತ ನಿಮಗೆ ಆಗುವಂಥ ಚೇಂಜಸ್ ನೀವೇ ಅಬ್ಸರ್ವ್ ಮಾಡ್ತಿದ್ದೀರಾ ಈ ಒಂದು ವಾರದಲ್ಲಿ. ಪಾಯಿಂಟ್ ನಂಬರ್ 2, ಎಸ್, ಕೆಲವು ಮಿಸ್ಟೇಕ್ಸ್ ನಿಮಗೆ ಯಾರು ನಿಮ್ಮಿಂದ ಮಾಡಿಸಿದ್ದಾರೆ, ನೀವು ಮಾಡದೆ ಹೋದರೂ ಆ ಕೆಲಸನ ಮಾಡಿ ಅದರಿಂದ ಮಾಡಿ ನಿಮಗೆ ಅದರಿಂದ ಮಿಸ್ಟೇಕ್ಸ್ ಆಗಿದೆ. ಫೈಲ್ ನಂಬರ್ 2, ಖಂಡಿತ ಅದನ್ನು ಕರೆಕ್ಷನ್ ಮಾಡ್ತಿದ್ದೀರಾ. ಯಾರಿಂದ ಆಗಿದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗ್ತಿದೆ ಈ ಒಂದು ವಾರದಲ್ಲಿ. ಅದು ನಿಮ್ಮ ಕೆಲಸದ ಸರೌಂಡಿಂಗ್ ಆಗಿರ್ಬೋದು ಅಥವಾ ನಿಮ್ಮ ಒಂದು ಫ್ಯಾಮಿಲಿ ವಿಚಾರವಾಗಿರಬಹುದು. ಎಸ್, ಯಾವುದೇ ನಿರ್ಧಾರ ತೊಗೊಂಡ್ರು ಆತುರತೆ ಬೇಡ, ನಿಧಾನವಾಗಿ ನಿರ್ಧಾರ ತಗೊಳ್ಳಿ. ಆ್ಯಂಡ್ ಎಲ್ಲದಕ್ಕೂ ನೀವು ರೆಡಿ ಇದ್ದೀರಾ, ಬೇರೆ ಡೈರೆಕ್ಷನಲ್ಲಿ ಮೂವ್ ಆಗ್ತಿದ್ದೀರಾ, ಆ್ಯಕ್ಷನ್ ತೊಗೋತಿದ್ದೀರಾ. ಈ ವೀಕ್ ಆ್ಯಂಡ್ ನೆಕ್ಸ್ಟ್ ವೀಕ್ ತುಂಬಾ ಇಂಪಾರ್ಟೆಂಟ್ ಇದೆ ಫೈಲ್ ನಂಬರ್ 2ಗೆ. ಆ್ಯಂಡ್ 12 ಟೈಮಿಂಗ್ಸ್ನ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಆರ್ಕೇಂಜಲ್ಸ್ ನಿಮಗೆ ತುಂಬಾ ಗೈಡೆನ್ಸ್ ಕೊಡ್ತಿದ್ದಾರೆ, ಸಪೋರ್ಟ್ ಮಾಡ್ತಿದ್ದಾರೆ ಫೈಲ್ ನಂಬರ್ 2ಗೆ. ಎಸ್, ನೀವಿರೋ ಸ್ಥಳನ ಕೂಡ ಚೇಂಜಸ್ ಮಾಡ್ತಿದ್ದೀರಾ ಫೈಲ್ ನಂಬರ್ 2. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ಕೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.